ನಮಸ್ಕಾರ. ನಾವಿಂದು 2024ರ ವಕ್ಫ್ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಚರ್ಚೆ ಮಾಡೋಣ. ಈಗಾಗಲೇ ಅದು ಸಾಕಷ್ಟು ಸುದ್ದಿಯಲ್ಲಿದೆ. ಪಾರ್ಲಿಮೆಂಟಿನಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ಅಥವಾ ವಕ್ಫ್ ಆಸ್ತಿಯ ಕುರಿತಾದಂತ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಲಿಕ್ಕೆ ಬಿಲ್ ಅನ್ನ ಮಂಡಿಸಿದೆ. ಅದು ಈಗಾಗಲೇ ಸಾಕಷ್ಟು ಪಾರ್ಲಿಮೆಂಟಿನಲ್ಲಿ ಚರ್ಚೆ ನಡೆದಿದೆ ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಫರ್ದರ್ ಸ್ಕ್ರೂಟಿನೈಸೇಷನ್ಗೆ ಇನ್ನಷ್ಟು ಹೆಚ್ಚಿನ ಅಧ್ಯಯನ ಅಥವಾ ಚರ್ಚೆಗೆ ಅಲ್ಲಿಗೆ ಹೋಗಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂದ್ರೆ ರಾಜ್ಯ ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರು ಇರತಕ್ಕಂಥ ಒಂದು ಕಮಿಟಿ. ಈಗಾಗಲೇ ಅದು ಅನೇಕ ಕಾರಣಗಳಿಂದ ವಾದಕ್ಕೆ ಅಥವಾ ವಿವಾದಕ್ಕೆ ಗುರಿಯಾಗಿದ್ರು ಕೂಡ ಮತ್ತೊಂದು ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ದೇಶವನ್ನ ಇಂಟಿಗ್ರೇಟ್ ಮಾಡುವಂತ ಮತ್ತು ಮುಸ್ಲಿಂ ಸಮುದಾಯದ ಆಸ್ತಿಯ ಕುರಿತಾದಂತ ಸಂಗತಿಯಲ್ಲಿ ಒಂದು ಮಹತ್ವದ ಸುಧಾರಣೆಯನ್ನ ತರುವಂತ ಈ ಕಾಯ್ದೆಯ ಅಥವಾ ಈ ವಕ್ಫ್ ಬೋರ್ಡಿನ ನೆಲೆಗಟ್ಟಿನೊಳಗಡೆ ಮುಸ್ಲಿಂ ಮಹಿಳೆಯರನ್ನ ಸರಿಸುಮಾರು ವಕ್ಫ್ ಅನ್ನುವಂತ ಕಾನ್ಸೆಪ್ಟ್ ಬಂದು ನೂರಾರು ವರ್ಷಗಳಾಗಿದ್ರು ಕೂಡ ಎಂದೂ ಕೂಡ ಮುಸ್ಲಿಂ ಮಹಿಳೆ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಅದರಲ್ಲಿ ಇರಲಿಲ್ಲ. ಅದರಲ್ಲೂ ಸ್ವಾತಂತ್ರ್ಯ ನಂತರ ಬಂದಂತ ಕಾಯ್ದೆಯಲ್ಲಿಯೂ ಕೂಡ ಮುಸ್ಲಿಂ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಇರಲಿಲ್ಲ, ಮುಸ್ಲಿಂ ವುಮೆನ್ ರೆಪ್ರೆಸೆಂಟೇಷನ್ ಇರಲಿಲ್ಲ. ಹಾಗಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕ ಈಕ್ವಾಲಿಟಿ ಮತ್ತು ಮಹಿಳಾ ಸುಧಾರಣೆ. ಇನ್ನೊಂದು ಕಡೆಗೆ ಕೇವಲ ಒಂದು ಮತದಲ್ಲಿರ್ತಕ್ಕಂಥ ಕೇವಲ ಒಂದು ಜಾತಿಯವರನ್ನ ಮಾತ್ರ ಅಲ್ಲ, ಅನೇಕ ಉಪಜಾತಿ ಪಂಗಡದವರನ್ನ ಮುಸ್ಲಿಮರಲ್ಲೇ ಇರ್ತಕ್ಕಂಥ ಸಾಕಷ್ಟು ಶೋಷಣೆಗೊಳಗಾದಂತ ಸಮುದಾಯದವರನ್ನ ರೆಪ್ರೆಸೆಂಟೇಷನ್ ಅಲ್ಲಿ ತರುವಂತ ಕೆಲಸ ಮಾಡಿರುವ ಕಾರಣದಿಂದ ಆ ಎಲ್ಲ ಕಮ್ಯುನಿಟೀಸ್ ಗಳಿಂದ ಅಪ್ರಿಸಿಯೇಷನ್ ಅನ್ನು ಕೂಡ ಇದು ಪಡಿತಾ ಇದೆ. ಹಾಗಾದ್ರೆ ವಕ್ಫ್ ಕಾಯ್ದೆ ಅಂದ್ರೆ ಏನು? ನಾವ್ಯಾಕೆ ಇದನ್ನ ತಿಳ್ಕೊಳ್ಬೇಕು ಜನಸಾಮಾನ್ಯರಾಗಿ ಅಥವಾ ಯಾವುದೇ ಒಂದು ಜನರಲ್ ಅವೇರ್ನೆಸ್ಸಿನ ಕಾರಣದಿಂದ? ಬಹಳ ಸರಳವಾಗಿ ಇದನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಿಮಗೆ ಚರ್ಚೆಗೆ ಸ್ವಾಗತ. ನಾನು ಶ್ರೇಯಾಂಕ ಸರಾನಡೆ. ಪ್ರಾರಂಭದಲ್ಲಿ ಇದನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗಿದೆ ಮತ್ತು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ವಕ್ಫ್ ಅಂದ್ರೆ ಏನು, ಮೂಲಭೂತ ಪ್ರಶ್ನೆ. ಎಲ್ಲ ಚರ್ಚೆಯನ್ನ ಪ್ರಾರಂಭಿಸಲಿಕ್ಕೆ ಮುಂಚೆ ವಕ್ಫ್ ಅಂದ್ರೆ ವಕ್ಫ್ ಅನ್ನುವಂಥದ್ದು ಒಂದು ಮೊಹಮ್ಮದನ್ ಕಾನ್ಸೆಪ್ಟಿನಲ್ಲಿ ಇರ್ತಕ್ಕಂಥದ್ದು. ಮಹಮ್ಮದೀಯರ ಆ ಒಂದು ಆಲೋಚನೆ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲೇ ರಚನೆ ಆಗಿರ್ತಕ್ಕಂಥ ಒಂದು ಸಂಗತಿ. ಅದೇನು ಅಂತ ಹೇಳಿದ್ರೆ ಒಂದು ಪ್ರಾಪರ್ಟಿ, ಒಂದು ಭೂಮಿಯನ್ನ, ಒಂದು ಯಾವ್ದಾದ್ರೂ ಸ್ವತ್ತನ್ನ ಅದು ದೇವರ ಕಾರ್ಯಕ್ಕೆ ಅಥವಾ ದೇವರ ಹೆಸರಿನಲ್ಲಿ ಚಾರಿಟೇಬಲ್ ಒಂದು ದಾನದ ಕಾರಣ ಅಥವಾ ರಿಲಿಜಿಯಸ್ ಮತೀಯ ಆಚರಣೆಗಳ ಕಾರಣದಿಂದ ಬಳಸಿಕೊಳ್ಳಿಕ್ಕೋಸ್ಕರ ಕೊಡುವಂತ ಒಂದು ದಾನವಾಗಿ ಕೊಡುವಂತ ಒಂದು ಆಸ್ತಿ, ಜಾಗ, ಪ್ರಾಪರ್ಟಿ. ಅನೇಕ ವರ್ಷಗಳಿಂದ ಹೀಗೆ ಮುಸ್ಲಿಮರು ಅದನ್ನ ಕೊಟ್ಕೊಂಡು ಅವರವರ ಸಮುದಾಯದ ವೆಲ್ಫೇರಿಗೆ ಅಥವಾ ಆ ಒಂದು ಆಸ್ಪೆಕ್ಟ್ಗೆ ಅಲ್ಲಿ ಏನಾಗುತ್ತೆ, ಖಂಕಾಸ್ ಆಗುತ್ತೆ ಅಂದ್ರೆ ದರ್ಗಾಗಳಾಗುತ್ತೆ, ಅಲ್ಲಿ ಮಸೀದಿಗಳ ರಚನೆ ಆಗುತ್ತೆ, ಮದರಸಗಳಾಗುತ್ತೆ, ಕಬ್ರಿಸ್ತಾನ್ ಆಗುತ್ತೆ. ಹೀಗೆ ರಿಲಿಜಿಯಸ್ಗೆ ಸಂಬಂಧಪಟ್ಟ ಹಾಗೆ ರಿಲಿಜಿಯಸ್ ಆಸ್ಪೆಕ್ಟ್ಸ್ ಗಳಿಗೆ ಸಂಬಂಧಪಟ್ಟಾಗ ಯಾರು ಒಂದು ದಾನ ಮಾಡಿ ಹೋಗಿ, ನನ್ಗೆ ಮುಂದೆ ಯಾರು ನೋಡ್ಕೊಳ್ಳೋರಿಲ್ಲ ಅಥವಾ ನನ್ಗೆ ವಾರಿಸ್ದಾರರಿಲ್ಲ, ಹಾಗಾಗಿ ನನ್ನ ಆಸ್ತಿಯನ್ನೆಲ್ಲ ಈ ಮುಸ್ಲಿಂ ಸಮುದಾಯದ ಮುಸ್ಲಿಮರಗೋಸ್ಕರ ಅಂತ ವಕ್ಫ್ ಅಂದ ಆಸ್ತಿಯನ್ನು ಕೊಡಲಿ. ಸಾಮಾನ್ಯವಾಗಿ ಹೀಗೆ ಕೊಡುವಂತ ಆಸ್ತಿಯಲ್ಲಿ ಸಮಸ್ಯೆ ಇರಬಾರ್ದು. ಸಮಸ್ಯೆಯಲ್ಲಿ ಪ್ರಾರಂಭ ಆಗುತ್ತೆ. ಸಮಸ್ಯೆಯಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಭಾರತದ 3ನೇ ಅತಿ ದೊಡ್ಡ ಆಸ್ತಿಯಾಗಿ ಬೆಳೆದಿರುವಂತ ವಕ್ಫ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆಯನ್ನ ಸಾಧಿಸ್ಲಿಕ್ಕೆ ಹೇಗೆ ಸಾಧ್ಯ? ಮತ್ತು ಇತ್ತೀಚೆಗೆ ಟಿವಿ ಚರ್ಚೆಯಲ್ಲಿ ಮಾತನಾಡುವಾಗ ಮುಸ್ಲಿಂ ಮುಖಂಡರೊಬ್ರು ಮಾತಾಡ್ತಾ ಇದ್ರು, ವಿಧಾನಸೌಧವು ಕೂಡ ವಕ್ಫ್ ಪ್ರಾಪರ್ಟಿಗೆ ಸೇರುತ್ತೆ, ಶಿವರಾಮ್ ಕಾರಂತ ಬಡಾವಣೆ ಅಂತ ಇರ್ತಕ್ಕಂಥದ್ದು ವಕ್ಫ್ ಪ್ರಾಪರ್ಟಿಗೆ ಸೇರುತ್ತೆ, ಭಾರತದ ಅನೇಕ ಭೂಭಾಗ ವಕ್ಫಿಗೆ ಸೇರುತ್ತೆ ಅಂತ. ಇತ್ತೀಚೆಗೆ ಯಾರೋ ಕ್ಲೇಮ್ ಮಾಡ್ಕೊಂಡು ಹೋಗಿದ್ರು, ಒಂದು ಹೈಕೋರ್ಟಿನ ಜಡ್ಜ್ ಅದನ್ನ ಹೇಳ್ತಾ ಇದ್ರು, ಬರೀ ಆಗ್ರಾ ಅಥವಾ ಇನ್ನೊಂದು ಮತ್ತೊಂದು ಯಾಕೆ, ಇಡೀ ಭಾರತವೇ ನಿಮ್ಮ ಭಾಗ ಅಂತ ಬರೆಸ್ಕೊಳ್ಳಿ, ಅದಕ್ಕೆ ಏನಾಗ್ಬೇಕು ಅಂತ ಸರ್ಕಾಸ್ಟಿಕ್ ಆಗಿ ಕೊಟ್ಟಂತ ಪಾಸಿಂಗ್ ರಿಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್. ಯಾಕೆ ಇದು ಚರ್ಚೆಗೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಸಮುದಾಯ, ಒಬ್ಬ ವ್ಯಕ್ತಿ ತನ್ನ ಪ್ರಾಪರ್ಟಿಯನ್ನ ತನ್ನ ಸಮುದಾಯಕ್ಕೆ ಕೊಟ್ರೆ ಸಮಸ್ಯೆ ಆಗ್ಬಾರ್ದು. ಆದರೆ ಹಾಗೆ ಕೊಡುವ ಪ್ರಕ್ರಿಯೆಯನ್ನೇ ಬಳಸಿಕೊಂಡು ಮಿಸ್ಯೂಸ್ ಮಾಡಿಕೊಂಡು ಸರ್ಕಾರದ ಭೂಭಾಗವನ್ನ ಕಬಳಿಸುವಂಥದ್ದು, ಯಾರೋ ಪ್ರಾಪರ್ಟಿ, ಪ್ರೈವೇಟ್ ಪ್ರಾಪರ್ಟಿಗಳ ಮೇಲೆ, ಸಾರ್ವಜನಿಕ ಆಸ್ತಿಗಳ ಮೇಲೆ ಅದು ವಕ್ಫ್ ಪ್ರಾಪರ್ಟಿ ಅಂತ ಸಾಧಿಸುವಂಥದ್ದು. ಯಾಕಂದ್ರೆ 1995ರ ಕಾಯ್ದೆಯಲ್ಲಿ ಇಂಥ ಒಂದು ಅಧಿಕಾರ, ಯಾವುದೇ ಭೂಭಾಗ, ಆ ಸೆಕ್ಷನ್ 40 ಈ ಕಾಯ್ದೆಯ ಮೂಲಕ ತೆಗೆದು ಹಾಕಲಾಗಿದೆ. ಬಹಳ ಮುಖ್ಯವಾದಂತ ರಿಫಾರ್ಮ್. ಹೀಗೆ ಮಾಡಿಕೊಂಡು ಬರಲಾಗಿತ್ತು. ಸಹಜವಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು? ಕೇಂದ್ರ ಸರ್ಕಾರ ಒಬ್ಬ ಸರ್ಕಾರಕ್ಕೆ ಬಂದ ಮೇಲೆ ಸರ್ಕಾರದ ಆಸ್ತಿಯನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಬೇಕು. ಯಾವ ಆಸ್ತಿ? ನ್ಯಾಯಯುತವಾಗಿರ್ತಕ್ಕಂಥ ಆಸ್ತಿ. ವಕ್ಫಿನಲ್ಲಿ ಯಾವ್ದಾದ್ರು ಡಿಡಿನ ಮೂಲಕ, ವಕಾಲತ್ ನಾಮದ ಮೂಲಕ ಅಥವಾ ವಕ್ಫ್ ನಾಮ, ವಕಾಲ್ನಾಮ ಅಲ್ಲ, ವಕ್ಫ್ ನಾಮದ ಮೂಲಕ ಬಂದಿದ್ರೆ, ಲೆಜಿಟಿಮೇಟ್ ಆಗಿ ಕಾನೂನಾತ್ಮಕವಾಗಿ ಯಾರದೇ ಆಸ್ತಿ ವಕ್ಫಿಗೆ ಹೋಗಿದ್ರೆ ಅದರ ಮೇಲೆ ಸರ್ಕಾರದ ಸ್ವಾಧೀನ ಇಲ್ಲ. ಆದರೆ
ನಮ್ಗೆ ಯಾವುದೇ ಆಸ್ತಿ ಮೇಲೆ ನಾನು ಅಧಿಕಾರವನ್ನ ಸಾಧಿಸಬಹುದು ಅಂತ ಹೇಳಿ ಸರ್ಕಾರಿ ಭೂಮಿಗಳ ಮೇಲೆ ಯಾರಾದ್ರೂ ಹೋಗಿ ಅಧಿಕಾರವನ್ನ ಸ್ಥಾಪಿಸಿದ್ರೆ ಅದನ್ನ ಸರ್ಕಾರ ಪಡೆದುಕೊಳ್ಳಬೇಕಾದದ್ದು ಅದರ ಕರ್ತವ್ಯ, ಸೆಕ್ಯುಲರ್ ಸ್ಟೇಟಿನ ಕರ್ತವ್ಯ. 75 ವರ್ಷಗಳು ಬೇಕಾಯ್ತು ಇಂಥ ಒಂದು ಆಲೋಚನೆಯನ್ನ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಬಹಳ ದುರಂತಮಯವಾದಂತ ಬೆಳವಣಿಗೆಯ ಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಪಾಯಿಂಟ್ ಬೈ ಪಾಯಿಂಟ್ ನಾವು ನೋಡ್ತಾ ಹೋಗೋಣ ಈ ಕಾಯ್ದೆಯ ಮೂಲಕ ಅಥವಾ ಈ 2024 ಮೂಲಕ. ಯಾಕಂದ್ರೆ ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲೇ ವಕ್ಫ್ ಅನ್ನುವಂತ ಕಾನ್ಸೆಪ್ಟ್ ಇತ್ತು. ಸ್ವಾತಂತ್ರ್ಯ ಅಂದ್ರೆ ಬ್ರಿಟಿಷರ ಕಾಲಘಟ್ಟದಲ್ಲಿ ಅದನ್ನ ಒಂದು ಕೋಡಿಫೈ ಮಾಡುವಂತ ಕೆಲಸ ಮಾಡಲಾಯಿತು. 1947 ನಂತರದಲ್ಲಿ ನಾನಾ ಸಂದರ್ಭದಲ್ಲಿ ಈ ವಕ್ಫ್ ಆಕ್ಟ್, ಮೊಹಮ್ಮದನ್ ವಕ್ಫ್ ಆಕ್ಟ್, ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಆಕ್ಟ್ ಅನ್ನ ತರುವಂತ ಪ್ರಯತ್ನ ಆಯಿತು. ಬಹಳ ಬೆಂಚ್ ಮಾರ್ಕ್ ಆಗಿ ನಿಲ್ಲುವಂತದ್ದು 1995 ವಕ್ಫ್ ಆಕ್ಟ್. ಅದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡು ಅದೇ ಕಾಯ್ದೆಯನ್ನ ಈ ಬಾರಿ ತಿದ್ದುಪಡಿ ಮಾಡ್ಲಿಕ್ಕೆ ಹೋಗಿದ್ದಾರೆ. 2013ರಲ್ಲಿಯೂ ಕೂಡ ವಿಧೇಯಕ ತಿದ್ದುಪಡಿ ಆಗಿತ್ತು, ಆದರೆ ಆಗ್ಲೂ ಕೂಡ ಒಂದಷ್ಟು ಮಿಸ್ಟೇಕ್ಸ್ ಅನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು. ಈಗ 2024ರಲ್ಲಿ ಈ ಕಾಯ್ದೆಯನ್ನ ತಿದ್ದುಪಡಿ ಮಾಡುವ ಬಹಳ ಮುಖ್ಯವಾದಂತ ಒಂದು ಕಡೆ ಡಿ.ವೈ. ಚಂದ್ರಚೂಡ್, ಜಸ್ಟಿಸ್ ಡಿ.ವೈ. ಚಂದ್ರಚೂಡ್ ಅವರು ಶಾಬಾನು ಕೇಸನ್ನ ಹೇಳುವಂತ ಸಂದರ್ಭದಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟುವಂತ ಕೆಲಸವನ್ನ, ಸುಧಾರಣೆ ತರುವಂತ ಕೆಲಸವನ್ನ ಸರ್ಕಾರವೇ ಮಾಡಬೇಕು. ಒಂದು ಕಡೆಗೆ ಪೊಲಿಟಿಕಲ್ ಪವರ್ ಇರುತ್ತೆ, ಆದರೆ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಅನ್ನ ಸಾಧಿಸುವಂತದ್ದು, ಪೊಲಿಟಿಕಲ್ ವಿಲ್ ಪವರ್ ಅನ್ನ ಸಾಧಿಸುವಂತದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಬೇಕು. ಸಮಯದಿಂದ ಸಮಯಕ್ಕೆ ಸಮಾಜದ ಸುಧಾರಣೆ ಮಾಡಬೇಕಾದಂತ ಕೆಲಸ ಸರ್ಕಾರದ್ದಾಗಬೇಕು. ಯಾಕಂತ ಹೇಳಿದ್ರೆ ಈಗ ಕ್ರಿಟಿಸಿಸಮ್ ಬರುತ್ತೆ, ನಮ್ಮ ರಿಲಿಜಿಯಸ್ ಡೊಮೈನ್ ಅಲ್ಲಿ ನೀವು ಹೇಗೆ ಇಂಟರ್ಫಿಯರ್ ಮಾಡಿದ್ರಿ. ಅನೇಕ ಸಂದರ್ಭಗಳಲ್ಲಿ ಈ ತರದ ಚರ್ಚೆ ಆಗಿದೆ. ಮತ್ತೆ ಹಿಂದೂ ಕೋಡ್ ಬಿಲ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಅದನ್ನ ರಿವೋಕ್ ಮಾಡಿ ಸೆಕ್ಯುಲರ್ ಕೋಡ್ ಬಿಲ್ ಅನ್ನ, ಯೂನಿಫಾರ್ಮ್ ರೀತಿಯ ಮಾದರಿಯ ಒಂದು ಕೋಡ್ ಬಿಲ್ ಅನ್ನ ತರುವಂತ ಸಂದರ್ಭದಲ್ಲಿ ಇದೇ ರಿಲಿಜಿಯಸ್ ಆಸ್ಪೆಕ್ಟ್ಸಿನಲ್ಲಿ ಇದೇ ಸರ್ಕಾರ ಇಂಟರ್ಫಿಯರ್ ಮಾಡಿತ್ತು. ಯಾವಾಗೆಲ್ಲ ಸುಧಾರಣೆಯನ್ನ ತರಬೇಕು ಅಂತ ಇರುತ್ತೋ ಜಗತ್ತಿನಾದ್ಯಂತ ಎಲ್ಲ ಸರ್ಕಾರಗಳು ಇಂಟರ್ಫಿಯರ್ ಮಾಡುತ್ತೆ. ಆರ್ಟಿಕಲ್ 25 ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅನ್ನುವಂಥದ್ದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಮೂಲಭೂತ ಹಕ್ಕಾಗಿದ್ರು ಕೂಡ ಅದು ಅಬ್ಸಲ್ಯೂಟ್ ಅಲ್ಲ. ಕಾಲದಿಂದ ಕಾಲಕ್ಕೆ ರಿಫಾರ್ಮೇಶನ್ ಆಗ್ಬೇಕು ಅಂತ ಹೇಳಿದಾಗ ಕ್ವೈಟ್ ನ್ಯಾಚುರಲಿ, ಫಾರ್ ಎಕ್ಸಾಂಪಲ್ ಒಂದು ಹೈಪೋಥೆಟಿಕಲ್ ಕೇಸ್ ಅನ್ನ ಇಟ್ಟು ನೇರವಾಗಿ ಪಾಯಿಂಟ್ಸ್ಗೆ ಹೋಗೋಣ. ಒಂದು ವೇಳೆ ಒಂದು ದೊಡ್ಡ ಮಹಾಮಾರಿ ಬಂದಿರುತ್ತೆ, ಒಂದು ಮತ ಹೇಳುತ್ತೆ ನೀವು ವ್ಯಾಕ್ಸಿನ್ ಹಾಕಿಸಿಕೊಳ್ಳುವಂಥದ್ದು ನಮ್ಮ ಮತದಲ್ಲಿ ಒಪ್ಪಿಗೆ ಇಲ್ಲ ಅಂತ ಹೇಳಿ, ಮತ್ತು ಫ್ರೀಡಮ್ ಆಫ್ ರಿಲಿಜನ್ ಅಡಿ 25ರ ಅಡಿಯಲ್ಲಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳುತ್ತೆ. ಆದರೆ ಇದಕ್ಕೆ ವ್ಯಾಕ್ಸಿನ್ ಹಾಕದೆ ಹೋದಲ್ಲಿ ಜಗತ್ತಿಗೆಲ್ಲ ಅಥವಾ ನಿಮ್ಮ ಊರಿಗೆಲ್ಲ, ನಿಮ್ಮ ದೇಶಕ್ಕೆಲ್ಲ ಈ ಮಹಾಮಾರಿ ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸರ್ಕಾರ ಈ ಕಾಯ್ದೆಗೆ ತಿದ್ದುಪಡಿ ತರಲೇಬೇಕು, ಬದಲಾವಣೆ ತರಲೇಬೇಕು, ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡಲೇಬೇಕು. ಜನರ ಪ್ರಾಣ ಉಳಿಸುವಂತದ್ದಲ್ಲಿ ಆದ್ಯ ಆಗಿರುತ್ತೆ, ಸುಧಾರಣೆ ತರುವಂತದ್ದು ಆದ್ಯ ಆಗಿರುತ್ತೆ. ಯಾರಾದ್ರೂ ಹೋಗ್ಬಿಟ್ಟು ಕ್ಲೈಮ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ರಿಲಿಜನ್ಗೆ ಧಕ್ಕೆ ಆಗ್ತಾ ಇದೆ ಅಂದ್ರೆ ದಟ್ ಕ್ಯಾನ್ ಬಿ ಸ್ಟ್ರಕ್ ಡೌನ್. ಯಾಕಂದ್ರೆ right to freedom of religion is not absolute. It is subject to the restrictions imposed by the government. Of course, it is government hige tandaga due process of law anna follow madidya, procedure established by law follow madidya, basic structure anna follow madidya, idella barutte. Anyhow, we will come back now. Waqf Amendment Act, Waqf ತಿದ್ದುಪಡಿ ಕಾಯ್ದೆ 2024 ಮೊದಲನೇದು ಏನ್ ಮಾಡಿದೆ, ಬಹಳ ಇಂಪಾರ್ಟೆಂಟ್ ಆದಂತ ಚೇಂಜಸ್ ಅನ್ನ ಮಾಡಿದೆ. ಹಾಗಾಗಿಯೇ ಇದು ಸಾಕಷ್ಟು ಚರ್ಚೆ ಆಗ್ಬೇಕು, ಪ್ರತಿಯೊಬ್ಬ ಭಾರತೀಯ ತಿಳ್ಕೊಳ್ಬೇಕು. ಯೂನಿಫೈಡ್ ಇದನ್ನ ಹೆಸರನ್ನ ಬದಲಾಯಿಸಿದ್ದಾರೆ. ಈ ಮೂಲಕ ಇನ್ನು ಮುಂದೆ ಈ ಆಕ್ಟಿನ ಹೆಸರು ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಮತ್ತು ಡೆವಲಪ್ಮೆಂಟ್ ಆಕ್ಟ್. ಒಂದು ಕಡೆಗೆ ಎಫಿಷಿಯನ್ಸಿ, ವರ್ಕಿಂಗ್ ಅನ್ನ ಎಫಿಷಿಯಂಟ್ ಮಾಡುವಂಥದ್ದು, ಹೇಗೆ ಆಡಿಟ್ ಅನ್ನ ತರುವಂಥದ್ದು, ಟ್ರಾನ್ಸ್ಪರೆನ್ಸಿಯನ್ನ ತರುವಂಥದ್ದು, ಬೋರ್ಡಿನಲ್ಲಿ ಇತರ ಸದಸ್ಯರನ್ನ ಡೈವರ್ಸಿಫೈ ಮಾಡುವಂಥದ್ದು, ಮಹಿಳೆಯರನ್ನ ತರುವಂಥದ್ದು, ನಾನ್ ಮುಸ್ಲಿಮ್ಸ್ ಕಾಂಪಿಟೆನ್ಸ್ ಇರೋರನ್ನ ತಂದು ಕೂರಿಸುವಂಥದ್ದು, ನೋಡುವಂಥದ್ದು ಈ ಬೋರ್ಡ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ 1995 ಅಂತ, ಮತ್ತು ಅಭಿವೃದ್ಧಿ ಪಡಿಸುವಂಥದ್ದು. ಆ ಮೂಲಕ ಬಹುಶಃ ಸಮುದಾಯಿಕವಾಗಿ ಆಗ್ಬೇಕಾದಂತ ಬದಲಾವಣೆ, ಸುಧಾರಣೆಗೆ ಇದು ಒತ್ತು ಕೊಡ್ತಾ ಇದೆ. ಇನ್ನು ಬಹಳ ಮುಖ್ಯವಾದಂತ ಮೊದಲ ಬದಲಾವಣೆ ರಿಜಿಸ್ಟ್ರೇಷನ್. ಇದು ಏನ್ ಹೇಳ್ತಾ ಇದೆ, ಇನ್ನು ಮುಂದೆ ಯಾವುದೇ ವಕ್ಫ್ ಪ್ರಾಪರ್ಟಿ ಹಳೇದಾಗ್ಲಿ ಹೊಸದಾಗ್ಲಿ 1995 ಮುಂಚೆದಾಗಿರ್ಲಿ ಏನೇ ಆಗ್ಲಿ ಅದನ್ನ ಡಿಸಿ ಆಫೀಸ್ ನಲ್ಲಿ, ಡಿಸಿ ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫೀಸ್ ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು. ಡಿಸ್ಟ್ರಿಕ್ಟ್ ಗೆ ಹೆಡ್, ರೆವೆನ್ಯೂ ಹೆಡ್ ಯಾರು, ಡಿಸಿ ಹತ್ರ ಹೋಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ಸುಮ್ಮನೆ ಹೋಗ್ಬಿಟ್ಟು ಸೂರತ್ ನ ಒಂದು ಜಾಗ ಇದೆ, ಅದನ್ನ ವಕ್ಫ್ ಅನೇಕ ವರ್ಷಗಳಿಂದ ತನ್ನದು ಅಂತ ಹೇಳ್ತಾ ಇದೆ. ಬೆಂಗಳೂರಿನ ಒಂದು ಈದ್ಗಾ ಮೈದಾನ ಇದೆ, ಅದು ತನ್ನದು ಅಂತ ಹೇಳ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಬಹುಶಃ BBMP ಇನ್ನೊಂದೋ ಮತ್ತೊಂದೋ ಅವ್ರ ಹತ್ರ ಡಾಕ್ಯುಮೆಂಟ್ ಇರ್ಲಿಕ್ಕಿಲ್ಲ,
ಅದರ ಆಂಬಿಗ್ಯೂಟಿಯನ್ನ ಮಿಸ್ಯೂಸ್ ಮಾಡ್ಕೊಂಡು ವಕ್ಫ್ ಹೋಗಿ ನನ್ನದು ಅಂತ ಹೇಳ್ತಾ ಇದೆ. ನನ್ನದು ಅಂತ ಹೇಳ್ತಾ ಇದೆ ಅಂದ್ರೆ ಅದಕ್ಕೆ ಮೂಲಭೂತವಾಗಿ ಎಲ್ಲಿಂದ ಜಾಗ ಬಂದಿದೆ ಅನ್ನೋಂಥದ್ದು ಪ್ರೂವ್ ಮಾಡಬೇಕು, ಅಥವಾ ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ರಿಜಿಸ್ಟ್ರೇಷನ್ ಮಾಡಿಸೋದ್ರ ಮೂಲಕ ನನ್ನದು ಇಷ್ಟು ಪ್ರಾಪರ್ಟಿ ಇದೆ ಅಂತ ಅಫಿಷಿಯಲ್ ಆಗಿ ಹೇಳ್ದಾಗುತ್ತೆ. ಬರೀ ಹೇಳಿದ್ರೆ ಸಾಕ? ಹೀಗೆ ಹೇಳೋದ್ರಿಂದ ಈಗ DC ವೆರಿಫೈ ಮಾಡಿಸ್ತಾರೆ. ಒಬ್ಬ ಸರ್ವೇಯರ್ನ ಮೂಲಕ, ಡೆಡಿಕೇಟೆಡ್ ಸರ್ವೇಯರ್ನ ಮೂಲಕ, ಎಕ್ಸ್ಪರ್ಟ್ ಸರ್ವೇಯರ್ನ ಮೂಲಕ ವೆರಿಫೈ ಮಾಡಿಸ್ತಾರೆ. ಇವರು ಕೊಟ್ಟಿರ್ತಕ್ಕಂಥ ದಾಖಲೆ, ಇವ್ರು ಕ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆಯಾ, ಏನೋ ಸುಮ್ಮನೆ ಮೌಖಿಕವಾಗಿ ಬಂತ, ನಿಜಕ್ಕೂ ಕೂಡ ವಕ್ಫ್ ನಾಮದ ಮೂಲಕ ಇದು ಬಂದಿದ್ಯಾ, ಇದಕ್ಕೆ ಒಂದು ಐತಿಹಾಸಿಕ ದಾಖಲೆ ಇದೆಯಾ, ಇದು ಸರ್ಕಾರಿ ಆಗ್ಬೇಕಿತ್ತ ಅಥವಾ ಯಾರದ್ದೋ ಆಗ್ಬೇಕಾದಂತ ಪ್ರಾಪರ್ಟಿಯನ್ನ ಇವ್ರು ಮಿಸ್ಯೂಸ್ ಮಾಡ್ಕೊಂಡು ಬಳಸಿಕೊಳ್ತಾ ಇದ್ದಾರಾ? ಪ್ರಶ್ನೆ ಬಹಳ ಮುಖ್ಯವಾಗಿತ್ತು. ಭಾರತದ ಅನೇಕ ಲಿಟಿಗೇಷನ್ ನ ಸಂದರ್ಭದಲ್ಲಿ, ವಕ್ಫ್ ಆಸ್ತಿಯ ಲಿಟಿಗೇಷನ್ ನ ಸಂದರ್ಭದಲ್ಲಿ ಇದು ಮತ್ತೆ ಮತ್ತೆ ಬರ್ತಾ ಇತ್ತು. ಹಾಗಾಗಿ ಈ ಒಂದು ಪಾಯಿಂಟ್ ಹಿಂದೆ ಏನಿತ್ತು, 1995, 2013 ಏನ್ ಹೇಳಿತ್ತು? ಏನ್ ಹೇಳಿಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಅನಿವಾರ್ಯ ಅಲ್ಲ ಅಂತ ಹೇಳ್ಬಿಟ್ಟಿತ್ತು. ಅಂದ್ರೆ ಆ ಮೂಲಕ ನಿಮ್ಗೆ ಫ್ರೀ ವಿಲ್, ನೀವು ಆ ಪ್ರಾಪರ್ಟಿ ನಿಮ್ದು ಅಂತ ಹೇಳ್ತೀರಾ, ನಿಮ್ದೇ ಫ್ರೀ ವಿಲ್ ಅನ್ನುವಂತ ಮಟ್ಟಿಗೆ ಬಂದು ನಿಂತಿತ್ತು. ಇನ್ನು ಕ್ರಿಯೇಷನ್ ಆಫ್ ವಕ್ಫ್ ಬಹಳ ಮುಖ್ಯವಾಗಿ, ನೀವು ವಕ್ಫ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ರು ಹಿಂದೆ ಎಲ್ಲ? ಡೆತ್ ಬೆಡ್ ಅಲ್ಲಿ ಇದ್ದಾನೆ, ಆತ ಈ ಪ್ರಾಪರ್ಟಿ ಇನ್ನು ನಾಳೆ ವಕ್ಫಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ರೆ ಕ್ರಿಯೇಟ್ ಆಗ್ತಾ ಇದೆ. ಆದ್ರೆ ಇನ್ನು ಮುಂದೆ, ಅಥವಾ ಈ ಹೊಸ ತಿದ್ದುಪಡಿಯ ಮೂಲಕ ಹೇಳಿ ಕೊಟ್ಟಿರುವಂತದ್ದೇನು? ಮೊದಲನೇದು, ಡೆತ್ ಬೆಡ್ ಅಲ್ಲಿ ಇದ್ದಾನೆ ನಿಜ, ಆದರೆ ಅದು ಅವಂದೇ ಆಸ್ತಿನ ಅನ್ನೋದು ಪ್ರಶ್ನೆ. ನಾನು ಸಾಯ್ತಾ ಇದ್ದೇನೆ ಅಂತ ಇರುವಂತ ಸಂದರ್ಭದಲ್ಲಿ ಯಾವುದೋ ಬೀದಿಯ ರೋಡ್ ಅನ್ನ ಇದು ವಕ್ಫಿಗೆ ಅಂತ ಬರೆದು ಕೊಟ್ರೆ ಅದು ವ್ಯಾಲಿಡೇಷನ್ ಪಡ್ಕೊಳ್ಳೋದಿಲ್ಲ. ಲಾಫುಲ್ ಆಗಿ ಅವನದ್ದಾಗಿರ್ಬೇಕು, ಲಾಫುಲ್ ಆಗಿ ಅವನಿಗೆ ಪವರ್ ಇರಬೇಕು. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಆಸ್ತಿಯನ್ನ ಆತ ವಕ್ಫಿಗೆ ಕೊಟ್ಟು ಬಿಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನ್ಯಾಚುರಲ್ ಹೇರ್ಸ್ ಇದ್ರೆ ಅವರಿಗೂ ಕೂಡ ಆ ಪ್ರಾಪರ್ಟಿಯ ಮೇಲೆ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಇರುತ್ತೆ. ಇಂಥ ಸಂಗತಿಗಳು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಕ್ರಿಯೇಷನ್ ಆಫ್ ವರ್ಕ್, ಲಾಫುಲ್ ಓನರ್ ಆಗಿದ್ದಾನ ಮತ್ತು ಅವನಿಗೆ ಆ ಅಧಿಕಾರ ಇದೆಯಾ? ಬ್ಯಾಂಕಿನಲ್ಲಿ ಹೋಗ್ಬಿಟ್ಟು ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಸುವಾಗ ಈ ಪ್ರಾಪರ್ಟಿಯನ್ನ ಅಲ್ಲಿ ಸಬ್ಮಿಟ್ ಮಾಡಿ ಬಂದಿರ್ತಾನೆ. ಬ್ಯಾಂಕ್ ಲೋನಿಗೋಸ್ಕರ, ಯಾವುದೋ ಒಂದು ಲೋನಿಗೋಸ್ಕರ ಡಾಕ್ಯುಮೆಂಟ್ಸ್ ಅನ್ನ ಬ್ಯಾಂಕಿಗೆ ಸಬ್ಮಿಟ್ ಮಾಡಿರ್ತಾರೆ. ಆದರೆ ಈಗ ನಾನು ಇದನ್ನ ವಕ್ಫಿಗೆ ಅಂತ ಬರೆದು ಕೊಟ್ಬಿಡ್ತೀನಿ, ವಕ್ಫ್ ನಾಮ ಮಾಡಿ. ಅಂತ ಸಂದರ್ಭದಲ್ಲಿ ಇದು ಇಲ್ಲಿಜಿಮೆಟ್ ಆಗುತ್ತೆ, ಇದು ಕಾನೂನು ಬಾಹಿರ ಆಗುತ್ತೆ. ಬಹಳ ಮುಖ್ಯವಾಗಿ ಇಷ್ಟು ವರ್ಷಗಳ ಕಾಲ ಇದರ ಬಗ್ಗೆ ಏನು ಮೆನ್ಷನ್ ಇರಲಿಲ್ಲ. ಈಗ ಮೊದಲ ಬಾರಿಗೆ ಏನ್ ಹೇಳ್ತಾ ಇದೆ? ಓನ್ಲಿ ಇಫ್ ಯು ಆರ್ ಕಾಂಪಿಟೆಂಟ್ ಮತ್ತು ನಿಮ್ಮದು ಲಾಫುಲ್ ಆಗಿದ್ರೆ ಮಾತ್ರ ಅದು ವಕ್ಫ್ ಅಂತ ಕನ್ಸಿಡರ್ ಆಗುತ್ತೆ. ಸುಮ್ಮನೆ ಬಂದು ವಿಧಾನಸೌಧ ನಂದು ಅಥವಾ ನನ್ನ ಪ್ರಾಪರ್ಟಿ ಆಲ್ರೆಡಿ ಕೆನರಾ ಬ್ಯಾಂಕು ಇನ್ನೊಂದು ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ, ಅದು ಲೋನ್ ಆಗಿದೆ, ನಾನು ಬಡ್ಡಿನೂ ಕಟ್ಟಿಲ್ಲ, ಏನು ಕಟ್ಟಿಲ್ಲ, ಈಗ ಪೂರ್ತಿ ಹೋಗುತ್ತೆ ಅಂದಾಗ ನಾನು ವಕ್ಫ್ ಅಂತ ಹೇಳೋದು, ಇಲ್ಲಿ ಸೀಜಿಗೆ ಬಂದಾಗ ವಕ್ಫ್ ಅವ್ರು ನಮ್ದು ಅಂತ ಕೂರೋದು. ಈ ರೀತಿ ಮಾಡಿದ್ರೆ ಆಗೋದಿಲ್ಲ. ಸೆಕ್ಷನ್ 40 ಅನ್ನುವಂಥದ್ದು ಬಹಳ ಮುಖ್ಯವಾಗಿತ್ತು. ಆ ಸೆಕ್ಷನ್ 40 ಏನ್ ಹೇಳ್ತಾ ಇತ್ತು? ಅಬ್ಸಲ್ಯೂಟ್ ರೈಟ್ ಅನ್ನು ಕೊಟ್ಬಿಡ್ತಾ ಇತ್ತು. ಯಾವುದೇ ಪ್ರಾಪರ್ಟಿ ನಮ್ದು ಅಂತ ಕ್ಲೇಮ್ ಮಾಡ್ಬಿಟ್ರೆ ವಕ್ಫ್ ಇದಾಗಿ ಬಿಡ್ತಾ ಇತ್ತು. ಮತ್ತು ವಕ್ಫ್ ಅಲ್ಲಿ ವಕ್ಫ್ ಬೋರ್ಡ್ ಡಿಸೈಡ್ ಮಾಡ್ತಾ ಇತ್ತು. ಯಾರಾದ್ರೂ ಹೋದ್ರೆ ವಕ್ಫ್ ಟ್ರೈಬ್ಯುನಲ್ ಅಲ್ಲಿ ಕೇಸ್ ಮಾಡ್ಬೇಕಿತ್ತು. ವಕ್ಫ್ ಟ್ರೈಬ್ಯುನಲ್ ಏನ್ ಹೇಳುತ್ತೆ ಅದು ಪರ್ಮನೆಂಟ್ ಆಗಿತ್ತು. ಇಟ್ ವಾಸ್ ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಅದನ್ನ ತೊಡೆದು ಹಾಕುವಂತ ಕೆಲಸವನ್ನ ಈ ಒಂದು ಕ್ರಿಯೇಷನ್ ಆಫ್ ವಕ್ಫ್ ಅನ್ನುವಂತ ಎರಡನೇ ಬಹಳ ಮುಖ್ಯವಾದಂತ ತಿದ್ದುಪಡಿ. ರ್ಯಾಷನಾಲಿಟಿಯನ್ನ ತರಬೇಕು. ಯಾವ್ದ್ರಲ್ಲಾದ್ರೂ ಕೂಡ ನೀವು ಸುಮ್ಮನೆ ಬೇಕಾಬಿಟ್ಟಿ ಲಾಜಿಕ್ ಇಲ್ಲದೆ, ರ್ಯಾಷನಲ್ ಇಲ್ಲದೆ ಯಾರಿಗೋ ಒಂದು ಅಪ್ಪರ್ ಹ್ಯಾಂಡ್ ಕೊಟ್ಟು ಬಿಟ್ರೆ ಸಮಾಜದಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಸಮಾಜದಲ್ಲಿ ರ್ಯಾಷನಾಲಿಟಿ ಇರೋದಿಲ್ಲ. ಮತ್ತು ಇದು ಒಂದು ಕಡೆಗೆ ಸೆಕ್ಯುಲರಿಸಂ ಅನ್ನುವಂತ ಮುಖವಾಡವನ್ನ ಹೇಳ್ತಾ ಅಥವಾ ಸೆಕ್ಯುಲರಿಸಂ ಅಂತ ಹೇಳ್ತಾ ನಾವು ಯಾವುದೋ ಒಂದು ಸೆಕ್ಯುಲರಿಸಂ ಅನ್ನೇ ಕೊನೆಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ರೆ ಅದು ತಪ್ಪಾಗುತ್ತೆ. ಬಹಳ ಮುಖ್ಯವಾಗಿ ಸರ್ಕಾರದ ಪ್ರಾಪರ್ಟಿ ಅನ್ನುವಂಥದ್ದು ಯಾರೇ ಆಗಿರ್ಲಿ, ಯಾರೋ ಒಂದು ರಿಲಿಜಿಯಸ್ ಪರ್ಪಸ್ ಯೂಸ್ ಮಾಡ್ತಾರೆ ಅನ್ನುವಂತ ಕಾರಣಕ್ಕೆ ಬಿಟ್ಟು ಕೊಡುವಂತದ್ದಲ್ಲ. ಸರ್ಕಾರದ ಆಸ್ತಿ ಆಗಿದ್ರೆ ಅದು ಸರ್ಕಾರವೇ ಪಡೆದುಕೊಳ್ಬೇಕು. ಮೂರನೇದು, ರಿಕಗ್ನಿಷನ್ ಆಫ್ ಗವರ್ಮೆಂಟ್ ಪ್ರಾಪರ್ಟಿ. ಯಾವುದೇ ಸರ್ಕಾರದ ಮೂಲಭೂತ ಸರ್ಕಾರಿ ಅಧಿಕಾರಿಯದ್ದಾಗಿರ್ಬೋದು, ಸರ್ಕಾರಕ್ಕೆ ಬಂದವರಾಗಿರ್ಬೋದು, ಸರ್ಕಾರವನ್ನ ರೆಪ್ರೆಸೆಂಟ್ ಮಾಡುವಂತ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು, ಅವ್ರ ಕೆಲಸ ಏನಾಗ್ಬೇಕು? ನನ್ನ ಆಸ್ತಿ ಏನಿದೆ ಅದನ್ನ ಬಂದೋಬಸ್ತ್ ಮಾಡ್ಕೊಳ್ಬೇಕು, ಅದು ಅದ್ರ ಕೆಲಸ ಆಗ್ಬೇಕು. ಹಿಂದೆಲ್ಲ ನಾವು ರೆವೆನ್ಯೂ ರಿಫಾರ್ಮ್ಸ್ ಅಂತೆಲ್ಲ ಮಾತಾಡ್ತಾ ಇದ್ವಿ. ಹಳೆಯ ಕಾಲದ ರಾಜರದ್ದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲಿ ಅವ್ರು ನಾವೆಲ್ಲ ಮಾತಾಡೋದು, ಅವರ ಎಲ್ಲ ಪ್ರಾಪರ್ಟಿಯನ್ನ ಬಂದೋಬಸ್ತ್ ಮಾಡ್ಕೊಂಡ್ರು. ದಟ್ ವಾಸ್ ಒನ್ ಆಫ್ ದಿ ರೆವೆನ್ಯೂ ರಿಫಾರ್ಮ್. ಅದೇ ಕೆಲಸವನ್ನ ಈಗ ಸರ್ಕಾರ ಮಾಡ್ತಾ ಇದೆ. ಹಿಂದೆ ಟಿಪ್ಪು ಸುಲ್ತಾನೋ ಅಥವಾ ಮೊಘಲ್ಸೋ ಯಾರೋ ಮಾಡಿದ್ರೆ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದ್ವಿ. ರಾಜನ ಆಸ್ತಿಯನ್ನ ಅವನು ಮುಟ್ಟುಗೋಲು ಹಾಕೊಂಡ, ಕಳ್ಳ ಕಾಕರಿಂದ ಕಿತ್ತುಕೊಂಡ, ಇಲ್ಲೀಗಲ್ ಆಗಿ ಯಾರು ಯೂಸ್ ಮಾಡ್ತಾ ಇದ್ರೋ ಅದರಿಂದ ಕಿತ್ತುಕೊಂಡ, ಹೀಗೆಲ್ಲ ಹೇಳ್ತಾ ಇದ್ವಿ. ಆದರೆ ಈಗ ಸರ್ಕಾರ ಅದೇ ಕೆಲಸವನ್ನ ಮಾಡಿದ್ರೆ ಯಾಕೆ ಅದಕ್ಕೆ ಟೀಕೆ ವ್ಯಕ್ತವಾಗ್ತಾ ಇದೆ ಅನ್ನೋದು ಅರ್ಥ ಆಗೋದಿಲ್ಲ. ಈ ಕಾಯ್ದೆಯ ಮೂಲಕ ರೆಕಗ್ನಿಷನ್ ಆಫ್ ಗವರ್ಮೆಂಟ್ ಪ್ರಾಪರ್ಟಿ ಆಸ್ ಅ ವಕ್ಫ್, ಬಹಳ ಮುಖ್ಯವಾಗಿ ನೀವು
ಈ ಕಾಯ್ದೆ ಬರ್ಲಿಕ್ಕೆ ಮುಂಚೆ ಅಂದ್ರೆ 1995ಕ್ಕಿಂತ ಮುಂಚೆ ಆಗಿರ್ಬೋದು, ಆ ನಂತರದಲ್ಲಾಗಿರ್ಬೋದು, ವ್ಯಾಲಿಡೇಷನ್ ಇಲ್ಲದೆ ನಿಮ್ಮದು ಅಂತ ಲಾಫುಲ್ ಆಗಿ ಇಲ್ಲದಂತ ಲ್ಯಾಂಡಿನ ಮೇಲೆ, ಭೂಮಿಯ ಮೇಲೆ ನೀವು ಅಧಿಪತ್ಯವನ್ನ ಸಾಧಿಸಿದ್ರೆ ಆ ಭೂಮಿಯನ್ನ ವಾಪಸ್ ಪಡೆಯುವಂತ ಅಧಿಕಾರ ಸರ್ಕಾರಕ್ಕೆ ಏನಾದ್ರು ಅನ್ಸಿದ್ರೆ, ಸರ್ವೆ ಮೂಲಕ ಅದು ಗೊತ್ತಾದ್ರೆ, ನೀವು ಇಲ್ಲಿಗಲ್ ಆಗಿ ಅಲ್ಲಿ ಇದ್ದೀರಿ ಅಂತ ಆದ್ರೆ, ಅದನ್ನ ಇಲ್ಲಿಗಲ್ ಕ್ಲೈಮ್ ಮಾಡ್ತೀರಿ ಅಂತ ಆದ್ರೆ, ಅದನ್ನ ವಾಪಸ್ ಪಡೆಯುವಂತ ಅಧಿಕಾರವನ್ನ ಸರ್ಕಾರ ಬಯಸುತ್ತದೆ ಅಥವಾ ಈ ಕಾಯ್ದೆಯಲ್ಲಿ ತಿದ್ದುಪಡಿ ತರೋದ್ರ ಮೂಲಕ ಮಾಡ್ಲಿಕ್ಕೆ ಹೊರಟಿದೆ. ಇಷ್ಟು ಬಹಳ ಕ್ಲಿಸ್ಟಲ್ ಮತ್ತು ಕ್ಲಿಯರ್ ಆದಂತ ರೀತಿಯಲ್ಲಿ ಇರ್ತಕ್ಕಂತ ಒಂದು ತಿದ್ದುಪಡಿ, ಮತ್ತು ಇದು ಬಹಳ ಮುಖ್ಯವಾಗಿ ಎಲ್ಲ ಸರ್ಕಾರಗಳು ಮಾಡಬೇಕಾಗಿತ್ತು. ನಮ್ಗೆಲ್ಲ ಗೊತ್ತಿರ್ಬೇಕು, ಈ ಕೆಲಸ ಸರ್ಕಾರದ್ದೇ ಆಗಿರುತ್ತೆ ಬಿಟ್ರೆ ಬೇರೆ ಯಾರ್ದು ಆಗಿರುವುದಿಲ್ಲ. 5, ಡಿಸ್ಪ್ಯೂಟ್ ರೆಸಲ್ಯೂಷನ್ ಇನ್ ಕೇಸ್ ಆಫ್ ರೆಕಗ್ನಿಷನ್ ಆಫ್ ಗವರ್ಮೆಂಟ್ ಲ್ಯಾಂಡ್ ಆಸ್ ವಕ್ಫ್. ಈಗ ಬಹಳ ಮುಖ್ಯ. ಮುಂಚೆ ಎಲ್ಲ ಏನಿತ್ತು ಅಂತ ಹೇಳಿದ್ರೆ, ನಮ್ಗೆಲ್ಲ ಗೊತ್ತಿರ್ಲಿ ವಕ್ಫಿನ ಒಂದು ಫಾರ್ಮೇಶನ್ ಹೇಗಾಗುತ್ತೆ. ವಕ್ಫ್ ಅನ್ನುವಂಥದ್ದು ಹೇಗೆ, ನಾನು ಈಗಾಗಲೇ ಹೇಳಿದೆ, ಒಂದು ದಾನ ಕೊಟ್ಟಂತ ಭೂಮಿ. ಈ ದಾನಕ್ಕೆ ಇವರೇ ಅಥವಾ ಮುಸ್ಲಿಂ ಸಮುದಾಯದ ಜನರೇ ಇದನ್ನ ಒಂದು ಅಡ್ಮಿನಿಸ್ಟರ್ ಮಾಡುವಂತ ಕೆಲಸ ಮಾಡ್ತಾರೆ. ಮುತಾವಾಲಿ ಅನ್ನುವಂತ ವ್ಯಕ್ತಿ ವಕ್ಫ್ ಆಸ್ತಿಯನ್ನ ಅಡ್ಮಿನಿಸ್ಟರ್ ಅಥವಾ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ, ಅವರಿಗಾದ್ರೂ ಓನರ್ಶಿಪ್ ಇರೋದಿಲ್ಲ. ಅಗೇನ್ ಈ ವಕ್ಫ್ ಆಸ್ತಿಗಳನ್ನ ನೋಡ್ಕೊಳ್ಳಿಕ್ಕೆ ಭಾರತದ 3ನೇ ದೊಡ್ಡ ಆಸ್ತಿ ಪ್ರಮಾಣದಲ್ಲಿದೆ ಅಂತ ಹೇಳಿದಾಗ ಸಹಜವಾಗಿ ಅದಕ್ಕೆ ವಿಸ್ತೀರ್ಣ ಆಗಿರ್ಬೋದು, ವ್ಯಾಲ್ಯೂ ಆಗಿರ್ಬೋದು ಹೇಗಿರುತ್ತೆ. ಅದಕ್ಕೋಸ್ಕರ ಈ ಪ್ರಾಪರ್ಟಿಯನ್ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಕೇಂದ್ರ ಹಂತದಲ್ಲಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಇರುತ್ತೆ. ಅದು ರಾಜ್ಯಗಳಲ್ಲಿ ಇರ್ತಕ್ಕಂಥ ವಕ್ಫ್ ಬೋರ್ಡ್ ಅನ್ನ ಅಸಿಸ್ಟ್ ಮಾಡುವಂತ, ಗೈಡ್ ಮಾಡುವಂತ ಕೆಲಸ ಮಾಡುತ್ತೆ. ಪ್ರತಿ ರಾಜ್ಯದಲ್ಲಿ ಒಂದು ವಕ್ಫ್ ಬೋರ್ಡ್ ಅಂತ ಇರುತ್ತೆ, ಸ್ಟೇಟ್ ಲೆವೆಲ್ ವಕ್ಫ್ ಬೋರ್ಡ್. ಇದರಲ್ಲಿ ಮುಸ್ಲಿಂ ಪಾರ್ಲಿಮೆಂಟೇರಿಯನ್ಸ್ ಅಥವಾ ಲೆಜಿಸ್ಲೇಟರ್ಸ್, ಮುಸ್ಲಿಂ ಎಕ್ಸ್ಪರ್ಟ್ಸ್, ಸರ್ಕಾರದಿಂದ 2 ಪ್ರತಿನಿಧಿಗಳು, ಇದು ಬಿಟ್ಟು ಆ ವಕ್ಫಿಗೆ ಸಂಬಂಧಪಟ್ಟಂತ ಮುಟಾವಲಿ ಆಗಿರ್ಬೋದು, ಇನ್ನೊಬ್ರು ಮತ್ತೊಬ್ರು, ಅಂತೂ ಮುಸ್ಲಿಂ ಸಮುದಾಯದ ರೆಪ್ರೆಸೆಂಟೇಷನ್ ಇರ್ತಕ್ಕಂಥ ವಕ್ಫ್ ಮೆಂಬರ್ಸ್ ಮಾತ್ರ ಆ ಬೋರ್ಡಿನಲ್ಲಿ ಇರ್ತಾರೆ. ಈಗ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಈಗ ಯಾವುದೇ ಪ್ರಾಪರ್ಟಿಯ ಮೇಲೆ ಅವರೇ ಹಕ್ಕನ್ನ ಸಾಧಿಸ್ತಾರೆ, ಅವರೇ ಈ ಪ್ರಾಪರ್ಟಿ ನಂದು ಅಂತ ಹೇಳ್ತಾರೆ. ಹಾಗಿರುವಾಗ ಇದನ್ನ ಕ್ವಶನ್ ಮಾಡೋದೆಲ್ಲಿ? ಇದಕ್ಕೊಂದು ವಕ್ಫ್ ಟ್ರೈಬ್ಯುನಲ್ ಅಂತ ಮಾಡಿರ್ತಾರೆ. ಈ ವಕ್ಫ್ ಟ್ರೈಬ್ಯುನಲ್ ಅಲ್ಲಿ ಹೋಗಿ ನೀವು ಯಾರೋ ಪ್ರಶ್ನೆ ಮಾಡ್ತೀರಿ, ಅಥವಾ ಸರ್ಕಾರದ ಕಡೆಯಿಂದ ಹೋಗಿ ಪ್ರಶ್ನೆ ಮಾಡಲಾಗುತ್ತೆ, ಈ ಪ್ರಾಪರ್ಟಿ ನಿಮ್ದಲ್ಲ ಅಂತ. ವಕ್ಫ್ ಟ್ರೈಬ್ಯುನಲ್ ಅಲ್ಲಿ ಚರ್ಚೆ ನಡೆಯುತ್ತೆ. ವಕ್ಫ್ ಟ್ರೈಬ್ಯುನಲ್ ಅಲ್ಟಿಮೇಟ್ಲಿ ಹೇಳುತ್ತೆ, ಇದು ಈ ಪ್ರಾಪರ್ಟಿ ಬಿಲಾಂಗ್ಸ್ ಟು ವಕ್ಫ್ ಇದೆ ಅಂತ ಹೇಳಿಬಿಡುತ್ತೆ. ಇಲ್ಲಿಗೆ ಕೇಸ್ ಕೊನೆ. ಸಾಮಾನ್ಯವಾಗಿ ಯಾವುದೇ ಟ್ರೈಬ್ಯುನಲ್ ಅಲ್ಲಿ, ಯಾವುದೇ ಕೋರ್ಟಿನಲ್ಲಿ ನಿಮ್ಗೆ ಒಂದು ಅಪೀಲ್ ಮಾಡುವಂತ ಪ್ರಾವಿಷನ್ ಇರುತ್ತೆ. ಆದ್ರೆ ವಕ್ಫಿನ ಸಂದರ್ಭದಲ್ಲಿ ಅದಿರ್ಲಿಲ್ಲ. 2013 ತನಕ ಪ್ರಪಂಚದ ಯಾವುದೇ ನ್ಯಾಯಾಲಯದಲ್ಲಿ ಹೋದ್ರೂ ಕೂಡ ಅನ್ಯಾಯ ಆದಾಗ ನ್ಯಾಯ ಕೇಳುವಂತ ಒಂದು ಅಧಿಕಾರ ಇರುತ್ತೆ. ವಿನೇಶ್ ಫೋಗಟ್ ಅನ್ನುವಂತ ಒಬ್ರು ಅಟ್ಲೀಟ್ 100 ಗ್ರಾಮ್ ಹೆಚ್ಚಾದ್ರು ಅಂತ ಹೇಳಿ ಒಲಿಂಪಿಕ್ಸ್ ನಿಂದ ಆಚೆ ಹಾಕಿದ್ರು ಅಥವಾ ಡಿಸ್ಕ್ವಾಲಿಫೈ ಮಾಡಿದ್ರು. ಆದರೆ ಅದನ್ನ ಚಾಲೆಂಜ್ ಮಾಡ್ಲಿಕ್ಕೆ ಆರ್ಬಿಟ್ರೇಷನ್ ಅನ್ನುವಂತ ಒಂದು ಕೋರ್ಟ್ ಇರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ವಕ್ಫ್ ಆಸ್ತಿಯಲ್ಲಿ ಸರ್ಕಾರ ಮನವಿ ಸಲ್ಲಿಸಿದಾಗ ವಕ್ಫ್ ಟ್ರೈಬ್ಯುನಲ್ ಒಂದು ಆದೇಶ ಕೊಡುತ್ತೆ ಅಂದ್ರೆ ಅದು ಅಲ್ಟಿಮೇಟ್ ಆಗಿ ಬಿಟ್ಟಿತ್ತು. 2013ರಲ್ಲೂ ಅದೇ ಮುಂದುವರಿದಿತ್ತು. ಈಗ ಬಹಳ ಮುಖ್ಯವಾಗಿ ಮೊದಲ ಬಾರಿಗೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದು ನ್ಯಾಯವನ್ನ ಎಸ್ಟಾಬ್ಲಿಷ್ ಮಾಡುವಂತ ಕೆಲಸ. ಅದೇನು? ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಹೌದಾ, ವಕ್ಫ್ ಟ್ರೈಬ್ಯುನಲ್ ತಪ್ಪು ಮಾಡಬಹುದು, ಅಲ್ಲಿ ಕೂತವ್ರು ಕೂಡ ಜಡ್ಜಸ್. ಸುಪ್ರೀಂ ಕೋರ್ಟ್ ಅಲ್ಲಿ ಅನೇಕ ಸಂದರ್ಭದಲ್ಲಿ ಒಂದು ಬೆಂಚ್ ಕೊಟ್ಟಂತದ್ದನ್ನ 2 ರಿವರ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ, 2 ಕೊಟ್ಟದ್ದನ್ನ 5 ಜನ ರಿವರ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ, 5 ಕೊಟ್ಟದ್ದು 7, ಹೀಗೆ ಅಪ್ಪರ್ ದೊಡ್ಡ ಬೆಂಚಸ್ ಗಳಿಗೆ ಹೋದಾಗ ಅಲ್ಲಿ ರಿವರ್ಸ್ ಅಲ್ಲಿಗೆ ಅವಕಾಶ ಇರುತ್ತೆ. ಹೈಕೋರ್ಟ್ ಕೊಟ್ಟಿದ್ದು ತಪ್ಪಾದ್ರೆ ಅಥವಾ ಅದು ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಪ್ರತಿ ಸಂದರ್ಭದಲ್ಲಿ ಅಪೀಲ್ ಮಾಡುವಂತ ಅಧಿಕಾರ ಇರುತ್ತೆ. ಇಲ್ಲಿ ಅದನ್ನ ಇರ್ಲಿಲ್ಲ. ಇದು ಸಹಜವಾಗಿ ಇಷ್ಟು ವರ್ಷ ಯಾರು ಇದನ್ನ ಯಾಕೆ ಕೋರ್ಟಿನಲ್ಲಿ ಕೇಳಲಿಲ್ಲ ಅನ್ನುವಂಥದ್ದೇ ಬಹಳ ಮುಖ್ಯವಾದಂತ ಪ್ರಶ್ನೆ. ಹಾಗಾಗಿ ಯಾರಿಗೆ ಆಗ್ಲಿ ಅಪೀಲ್ ಮಾಡುವಂತ ಅವಕಾಶ ಮತ್ತು ಅಧಿಕಾರ ಇರಲೇಬೇಕು. ಅದು ಫಂಡಮೆಂಟಲ್ ರೈಟ್. ಸಹಜವಾಗಿ ಈ ತಿದ್ದುಪಡಿಯ ಮೂಲಕ ಮೊದಲ ಬಾರಿಗೆ ವಕ್ಫ್ ಟ್ರೈಬ್ಯುನಲ್ ಏನಾದ್ರೂ ಅಲ್ಟಿಮೇಟ್ ಆಗಿ ಇದೆ ಅಂತ ಹೇಳಿದ್ರೆ ಇಲ್ಲ, ಇದು ಎಲ್ಲಿ ಡಿಸೈಡ್ ಆಗುತ್ತೆ? ಈಗ ನೋಡಿ, ಈ ಡಿಸೈಡಿಂಗ್ ಅಥಾರಿಟಿಯನ್ನ ವಕ್ಫ್ ಬೋರ್ಡ್ ಇಂದ ತೆಗೆದು ಡಿಸಿ ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಹೆಡ್ ಆಫ್ ದಿ ರೆವೆನ್ಯೂ ಆಗಿರ್ತಾನೆ. ಆ ವ್ಯಕ್ತಿ ಸರ್ವೆ ಮಾಡಿಸಿ ಆತ ಒಂದು ಡಿಸಿಷನ್ ಕೊಡ್ತಾನೆ, ಅದು ಫೈನಲ್ ಆಗಿರುತ್ತೆ. ಇಲ್ಲಿಗೆ ಫೈನಲ್ ಇಲ್ಲ. ಯಾವುದೇ ಪಬ್ಲಿಕ್ ಅಫಿಷಿಯಲ್ ಕೊಡುವಂತ ಡಿಸಿಷನ್ ಮೇಲೆ ನೀವು ಕೋರ್ಟ್ಗಳಿಗೆ ಹೋಗ್ಬೋದು. ಅಂದರೆ ಹಿಂದೆ ವಕ್ಫ್ ಬೋರ್ಡ್ ಏನ್ ಅಲ್ಟಿಮೇಟ್ ಅಂತ ಹೇಳ್ತಾ ಇದ್ರು, ಫೈನಲ್ ಅಂತ ಹೇಳ್ತಾ ಇದ್ರು, ಈಗ ನೀವು ಅದನ್ನ ತೆಗೆದುಕೊಂಡು ಹೈಕೋರ್ಟಿಗೆ ಹೋಗ್ಬೋದು. ಹೈಕೋರ್ಟಿನಲ್ಲಿ ನಿಮ್ಗೆ ಸಮಾಧಾನ ಬರಲಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಒಂದು ಕಡೆ ಲಿಟಿಗೇಷನ್ಸ್ ಗಳು ಜಾಸ್ತಿ ಆಗ್ಬೋದು ಅನ್ನೋದು ನಿಜ, ಆದರೆ ನ್ಯಾಯ ಡಿನಯಲ್ ಆಗಬಾರದು ಅನ್ನೋದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸುಮ್ಮನೆ ಲಿಟಿಗೇಷನ್ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಒಬ್ಬ ಕಳ್ಳ ಬಂದು ಯಾವುದೋ ಒಂದು ಪ್ರಾಪರ್ಟಿಯನ್ನ ಮೇಲೆ ಕೂತ್ಕೊಂಡ್ರೆ ಲಿಟಿಗೇಷನ್ ಆಗುತ್ತೆ, ಕೋರ್ಟಿಗೆ ಹೊರೆ ಆಗುತ್ತೆ, ಹಾಗಾಗಿ ಆ ಕಳ್ಳನೇ ಇಟ್ಕೊಳ್ಳಿ ಅಂತ ಹೇಳಿದ್ರೆ
ಎಷ್ಟು ಅಸಂಬದ್ಧವೋ, ಎಷ್ಟು ಅತಾರ್ಕಿಕವೋ, ಎಷ್ಟು ಕಾನೂನು ಬಾಹಿರವೋ ಹಿಂದೆ ಇದ್ದಂತ ಕಾಯ್ದೆಯು ಕೂಡ ಅಷ್ಟೇ ಕಾನೂನು ಬಾಹಿರವಾಗಿದೆ. ಈಗ ಈ ತಿದ್ದುಪಡಿಯ ಮೂಲಕ ಕಾನೂನನ್ನ ಗೆಲ್ಲಿಸುವಂತ ಪ್ರಯತ್ನ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯವನ್ನ ಎತ್ತಿ ಹಿಡಿಯುವಂತ ಕೆಲಸ, ಮತ್ತು ಮೂಲಭೂತವಾಗಿ ಮೂಲಭೂತ ಹಕ್ಕನ್ನ ಎತ್ತಿ ಹಿಡಿಯುವಂತ ಕೆಲಸ ಆಗಿದೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಚೆರಿಶ್ ಮಾಡಬೇಕು, ಇದನ್ನ ಪ್ರತಿಯೊಬ್ಬರು ಸ್ವಾಗತಿಸಬೇಕು. ಈ ವಿಶೇಷವಾಗಿ 4th ಪಾಯಿಂಟ್ ತಿದ್ದುಪಡಿಯನ್ನ. ದೆನ್ ಡಿಸ್ಪ್ಯೂಟ್, ಏನೇ ಡಿಸ್ಪ್ಯೂಟ್ ಬಂದ್ರು ಕೂಡ ಯಾರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹಂತದಲ್ಲಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಈಗಾಗಲೇ ಹೇಳಿದೆ, DC ಅವ್ರು ಫೈನಲ್ ಆಗಿ ಕೊಡ್ತಾರೆ. ಅವ್ರು ಕೊಟ್ಟಂತ ಅವರು ಹೇಗೆ ಸುಮ್ನೆ ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಸರ್ಕಾರದಿಂದ ಪ್ರೆಷರ್ ಬಂತು ಹಾಗಾಗಿ ಕೊಟ್ಟೆ ಅಂತ ಹೇಳಿದ್ರೆ, ಹಾಗೆ ಕೊಡೋದೇ ಇಲ್ಲ ಅಂತ ಹೇಳೋದಿಲ್ಲ. ಡಿಸ್ಕ್ರಿಷನರಿ ಕೊಟ್ಟರು ಕೂಡ ಯಾರಾದ್ರೂ ಒಬ್ರು ಕೋರ್ಟಿಗೆ ಹೋಗ್ಬೋದು. ಆತ ಒಂದು ವೇಳೆ ಇಲ್ಲೆಜಿಟಿಮೇಟ್ ಆಗಿ DC ಕೂತ್ಕೊಂಡು ತನ್ನ ಆಫೀಸನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಆತನು ಕೂಡ ಕ್ರಿಮಿನಲಿ ಲಯಬಲ್ ಆಗಿರ್ತಾನೆ. ಹಾಗಾಗಿ ಆತ ಏನೇ ತಪ್ಪು ಮಾಡಿದ್ರು ಕೂಡ ಜಸ್ಟಿಸ್ ಸಿಸ್ಟಮ್ ಅನ್ನುವಂಥದ್ದು ಅವನನ್ನ ಕ್ಯಾಚ್ ಹೋಲ್ಡ್ ಮಾಡುತ್ತೆ. ಎನಿಬಡಿ ಕ್ಯಾನ್ ಚಾಲೆಂಜ್. ಮತ್ತೆ ಹಿಂದೆ ಏನಿತ್ತು, ಓರಲ್ ಆಗಿ ನಾನು ಈಗಾಗಲೇ ಹೇಳಿದೆ, ಬಾಯಲ್ಲಿ ಹೇಳ್ಬಿಟ್ಟೆ, ಬಾಯಲ್ಲಿ ಯಾವತ್ತೋ ಒಂದಿನ ಮಾತು ಕೊಟ್ಟಿದ್ದೆ, ಅದಕ್ಕೋಸ್ಕರ ಇದು ವಕ್ಫಿಗೆ ಹೋಗುತ್ತೆ. ನಥಿಂಗ್ ಡೂಯಿಂಗ್. ವಕ್ಫ್ ನಾಮದ ಮೂಲಕ ಹೋಗ್ತಾ ಇದೆಯಾ, ಹಾಗಾದ್ರೆ ಮಾತ್ರ ಇದು ಲೆಜಿಟಿಮೇಟ್ ಆಗಿ ಸೇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಲೆಜಿಟಿಮೆಸಿ ಇರೋದಿಲ್ಲ, ಇದು ಕಾನೂನು ಬಾಹಿರ ಆಗಿರುತ್ತೆ. ಒಂದು ವೇಳೆ ಓರಲ್ ಅಲ್ಲಿ ಹಳೇದೆಲ್ಲ ಕೊಟ್ಟಿದ್ರು, ಹಾಗಿತ್ತು ಹೀಗಿತ್ತು, ಅದೀಗ ಎನ್ಕ್ವೈರಿ ಆಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಕ್ಫ್ ಬೈ ಯೂಸ್ ನಮ್ಗೆಲ್ಲ ಗೊತ್ತು. ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ರಾಮ ಮಂದಿರದ ಪ್ರಾಪರ್ಟಿ ಕೇಸ್, ಅಡ್ವರ್ಸೇರಿಯಲ್ ಪೊಸೆಷನ್ ಅಂತ ಹೇಳಿ ಅನೇಕ ವರ್ಷಗಳಿಂದ ನಾವು ಬಂದು ಕೂತ್ ಬಿಟ್ಟಿದ್ದೀವಿ, ಹಾಗಾಗಿ ಇದು ನಮಗೆ ಸಲ್ಲಬೇಕು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟಿನ ಅಡಿಯಲ್ಲಿ ಅಥವಾ ಇದೊಂದು ಸಿವಿಲ್ ಮ್ಯಾಟರ್ನ ಅಡಿಯಲ್ಲಿ ಹೇಳ್ತು, ಹಾಗೆ ಆಗೋದಿಲ್ಲ. ಒರಿಜಿನಲ್ ಯಾರಾಗಿರ್ತಾನೆ ಅವನೇ ಇದಕ್ಕೆ ಅಧಿಕಾರ. ನೀವು ಕೇವಲ ಬಂದು ಬೈ ಯೂಸ್, ನಾನು ಬಳಕೆ ಮಾಡ್ತಾ ಇದ್ದೀನಿ, ಟಾಯ್ಲೆಟ್ ಆಗಿತ್ತು, ಸಾರ್ವಜನಿಕವಾಗಿ ಇದನ್ನೇ ಟಾಯ್ಲೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾರು ಇದಕ್ಕೆ ಉಸ್ತುವಾರಿಗಳಿಲ್ಲ, ಅಥವಾ ಇದ್ರೂ ಕೂಡ ನಾವು ಇದನ್ನ ಬಳಸ್ತಾ ಇದ್ದೀವಿ ಹಾಗಾಗಿ ಇದು ನಮ್ದಾಗುತ್ತೆ ಅಂತ ಹೇಳಿಬಿಟ್ರೆ ಅದನ್ನ ಕಾನೂನು ಒಪ್ಪಿಕೊಳ್ಳೋದಿಲ್ಲ. ಈ ತಿದ್ದುಪಡಿಯ ಮೂಲಕ ಏನನ್ನ ಹೇಳಿ ಹೊರಡ್ತಾ ಇದೆ, ನೀವು ಬೈ ಯೂಸ್ ಮಾಡೋದು ಮುಖ್ಯ ಅಲ್ಲ, ನಿಮ್ಮ ಹತ್ರ ಡಾಕ್ಯುಮೆಂಟೇಶನ್ ಇದೆಯಾ, ಕರೆಕ್ಟ್ ಆದಂತ ಒರಿಜಿನಲ್ ಡಿಕ್ಲರೇಷನ್ ಇದೆಯಾ. ಒಂದು ವೇಳೆ ವಕ್ಫ್ ಅನ್ನ ಒರಿಜಿನಲ್ ಡಿಕ್ಲರೇಷನ್ ಇಲ್ಲದೆ ಅಥವಾ ಸುಮ್ನೆ ಯಾರೋ ಕೊಟ್ರಂತೆ, ಅವ್ರು ಕೊಟ್ರಂತೆ, ಇವ್ರು ಕೊಟ್ರಂತೆ, ಆ ಕಾಲದಲ್ಲಿ ಬಂತಂತೆ, ಹೀಗ್ ಬಂತಂತೆ, ಹಾಗ್ ಬಂತಂತೆ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಲಿಡೇಷನ್ ಇರೋದಿಲ್ಲ. ಬಹಳ ಮುಖ್ಯ, ವಕ್ಫ್ ಬೈ ಯೂಸ್ ಅನ್ನೋದನ್ನೇ, ಆ ಪ್ರಾವಿಜನ್ ತೆಗೆದು ಹಾಕಿಬಿಟ್ಟಿದ್ದಾರೆ. ಬಹಳ ಮುಖ್ಯವಾದಂತ ಬದಲಾವಣೆ. ಅಪೀಲ್ ಮೆಕಾನಿಸಮ್, ಮುಂಚೆ ಏನಿತ್ತು ವಕ್ಫ್ ಟ್ರೈಬ್ಯುನಲ್ ಏನ್ ಹೇಳುತ್ತೆ ಅದು ಪರ್ಮನೆಂಟ್. ನೀವು ವಕ್ಫ್ ಹತ್ರನೇ ತಗೊಳ್ಳೋದು, ವಕ್ಫ್ ಅವ್ರೆ, ನೀವು ಪಿಟಿಷನ್ ಹಾಕೋದು ವಕ್ಫ್ ಹತ್ರನೇ, ಆರ್ಡರ್ ಕೊಡೋದು ವಕ್ಫ್. ಈ ಸರ್ಕಲ್ ಆಗ್ಬಿಟ್ಟಿತ್ತು. ಇದು ಹೇಗೆ ಅಂತ ಹೇಳಿದ್ರೆ, ನೀವು ಸರ್ಕಾರದ ಹತ್ರ ನಿಮ್ಮ ಆಸ್ತಿಗೋಸ್ಕರ ಡಿಮಾಂಡ್ ಮಾಡ್ತೀರಾ, ಸರ್ಕಾರನೇ ಹೇಳುತ್ತೆ ಇಲ್ಲಪ್ಪ ಇದು ನಂದು ಅಂತ, ಅಲ್ಲಿಗೆ ಮುಗ್ದೋಯ್ತು ಅನ್ನೋ ರೀತಿಯಲ್ಲಿ ನಿಮ್ಗೆ ಬೇರೆ ಅವಕಾಶ ಇರಲ್ಲ. ನಮ್ಗೆ ಜುಡಿಷರಿ ಇರುತ್ತಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಜುಡಿಷರಿ ಬರುತ್ತೆ, ಹೈಕೋರ್ಟ್ ಬರುತ್ತೆ, ಸುಪ್ರೀಂ ಕೋರ್ಟ್ ಬರುತ್ತೆ. ವಕ್ಫೆ ತಗೊಳ್ಳೋದು, ವಕ್ಫ್ ಹತ್ರನೇ ನೀವು ಪಿಟಿಷನ್ ಹಾಕೋದು, ವಕ್ಫೆ ಆದೇಶ ಕೊಡೋದು. ಇದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ಗೆ ಅಗೇನ್ಸ್ಟ್ ಆಗಿತ್ತು. ನಮ್ಗೆ ಇದು ತಿಳ್ಕೊಳ್ಳಿಕ್ಕೆ 75 ವರ್ಷ ಬೇಕಾಯ್ತು. ಆಡಿಟ್ ಆಫ್ ವಕ್ಸ್ ನೋಡಿ, ನಾವು ಭಾರತದ 3ನೇ ಅತಿ ದೊಡ್ಡ ಆಸ್ತಿ ಇರ್ತಕ್ಕಂಥ ಒಂದು ಸಂಸ್ಥೆ, ಒಂದು ಚಾರಿಟಿ ಪರ್ಪಸ್ ಏನೇ ಆಗಿರ್ಬೋದು, NGO ಯಾವುದೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಂದು ಆಡಿಟಿಂಗ್ ಸಿಸ್ಟಮ್ ಅನ್ನುವಂಥದ್ದು ಇರಬೇಕು. 2 ಕಾರಣಕ್ಕೆ. ಒಂದು, ಲಿಗಾಲಿಟಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ, ನೀವ್ ಏನ್ ಮಾಡ್ತಾ ಇದ್ದೀರಿ ಎಲ್ಲ ಲೀಗಲ್ ಮಾಡ್ತಾ ಇದ್ದೀರೋ. 2ನೇದು, ಟ್ರಾನ್ಸ್ಪರೆಂಟ್ ಆಗಿದ್ಯಾ, ನೀವು ಮಾಡ್ತಾ ಇರ್ತಕ್ಕಂಥದ್ದು ಪಾರದರ್ಶಕವಾಗಿ ನಡೆಸ್ತಾ ಇದ್ದೀರಾ ಎಲ್ಲ ಬಿಸ್ನೆಸ್ ಅನ್ನ. ಯಾಕೆ ಕೇವಲ ಸರ್ಕಾರಕ್ಕೆ ದಾಖಲೆ ಸಲ್ಲಿಸ್ಲಿಕ್ಕಲ್ಲ, ನೀವು ಟ್ಯಾಕ್ಸ್ ಇಂದ ಬೆನಿಫಿಟ್ ಅನ್ನ ಪಡಿತಾ ಇರ್ಬೋದು, ನಿಮ್ಗೆ ತೆರಿಗೆ ಇಲ್ಲದೆ ಇರ್ಬೋದು, ದಟ್ ಈಸ್ ಓಕೆ. ಆದರೆ ನಿಮ್ಮದೇ ಸಮುದಾಯದ ಆಸ್ತಿಯನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ರಿಮೆಂಬರ್ ಅನ್ವರ್ ಮಣಿಪಾಡಿ ಸಮಿತಿ ಆನ್ ವಕ್ಫ್ ಮಿಸ್ ಅಪ್ರಾಪ್ರಿಯೇಷನ್ ಅಥವಾ ವಕ್ಫ್ ಪ್ರಾಪರ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಹೇಗೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿಗಳನ್ನ ದುರ್ಬಳಕೆ ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅನ್ವರ್ ಮಣಿಪಾಡಿ ಕಮಿಟಿ ಒಂದು ವರದಿಯನ್ನ ಕೊಟ್ಟಿದೆ. ಅದ್ರ ಬಗ್ಗೆ ಏನು ಸರ್ಕಾರ ತೀರ್ಮಾನ ಕೊಳ್ಳುತ್ತೆ ಅದು ರಾಜ್ಯ ಸರ್ಕಾರದ ಕೈಯಲ್ಲಿ ಇರ್ತಕ್ಕಂಥದ್ದು. ವಿ ಶುಡ್ ವೇಟ್ ಅಂಡ್ ವಾಚ್ ವಾಟ್ ವಿಲ್ ಹ್ಯಾಪನ್ ಅಂತ ಹೇಳಿ. ಆದರೆ ಹೀಗೆ ಆಗಿರುವುದಕ್ಕೆ ವಕ್ಫ್ ಬೋರ್ಡಿನ ವಕ್ಫ್ ಚೇರ್ಮನ್ ಆಗಿದ್ದಂತ ಅನ್ವರ್ ಮಣಿಪಾಡಿ ಅವರು ಅವತ್ತೇ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಅಂದರೆ ಅಲ್ಲಿ ಆ ಆಂಬಿಟ್ ಇತ್ತು, ನೀವು ಸರಿಯಾಗಿ ಆಡಿಟ್ ಮಾಡದೆ ಹೋದಲ್ಲಿ ನಿಮ್ಮದೇ ಸಮುದಾಯಕ್ಕೆ ನೀವೇ ಮೋಸ ಮಾಡ್ತಾ ಇದ್ದೀರಿ ಅನ್ನೋದು ಸರ್ಕಾರದ ವಾದ. ಹಾಗಾಗಿ ಅದೇನ್ ಹೇಳ್ತಾ ಇದೆ, ನಾವು ಇನ್ನು ಮೊದಲೇ ಭಾರತದಲ್ಲಿ ಎಲ್ಲ ಆಡಿಟಿಂಗ್ ಅನ್ನ, ಭಾರತದಲ್ಲಿ ಆಡಿಟರ್ ಚೀಫ್ ಯಾರು, ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ CAG, ಕ್ಯಾಗಿನ ಮೂಲಕ ನಾವು ಆಡಿಟ್ ಮಾಡಿಸ್ತೀವಿ. ಆ ಮೂಲಕ ಇದು ಪಬ್ಲಿಕ್ ಮುಂದೆ ಇಡ್ತೀವಿ. ಹೌದಪ್ಪ, 5 ವರ್ಷದ ಕೆಳಗಡೆ ಕೆಲವು ರಾಜಕಾರಣಿಗಳ ಆಸ್ತಿ ಇರುತ್ತಲ್ಲ, ಒಂದು ಗದ್ದೆಯಲ್ಲಿ ಆಸ್ತಿ ಅಥವಾ ದುಡ್ಡು ಬೆಳೆಯುವ ಹಾಗೆ ಬೆಳೀತಾ ಇರುತ್ತಲ್ಲ,
ಮೊದಲ ಚುನಾವಣೆಗೆ ಇಷ್ಟಿರುತ್ತೆ, ಎರಡನೇ ಚುನಾವಣೆ ಆಗೋಷ್ಟೊತ್ತಿಗೆ 10 ಪಟ್ಟಾಗಿರುತ್ತೆ. ಅದು ಹೇಗಾಗಿರುತ್ತೆ? ಆಡಿಟಿಂಗ್ ಅನ್ನ ಮಾಡಿಸಿದಾಗ ಅಲ್ಲಿ ಲಯಬಿಲಿಟಿಯನ್ನ ಕಂಡು ಹಿಡಿಲಿಕ್ಕಾಗತ್ತೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಈ ಆಡಿಟಿಂಗ್ ಪ್ರಾಸೆಸ್ ನ ಮೂಲಕ ಏನಾದ್ರೂ ಹಗರಣ ಆಗಿದೆಯಾ, ಮಿಸ್ಅಪ್ರೋಪ್ರಿಯೇಷನ್ ಆಗಿದೆಯಾ, ಟ್ರಾನ್ಸ್ಪರೆನ್ಸಿ ಇಲ್ಲದೆ ಏನೆಲ್ಲ ಒಳಗಡೆ ನಡೀತಾ ಇದೆ. ಯಾವುದೋ ವಕ್ಫ್, ನೀವು ರಿಲಿಜನ್ಗೆ ಅಂತ ಕೊಟ್ಟಂತ ಆಸ್ತಿ, ದೇವರ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿ ಯಾವುದೋ ಒಬ್ಬ ರಾಜಕಾರಣಿ ಅವರ ಕುಟುಂಬಸ್ಥರು, ಯಾವುದೋ ಒಬ್ಬ ಧಾರ್ಮಿಕ ಗುರು ಮುಖಂಡನ ಕುಟುಂಬಸ್ಥರು ಹೋಗಿ ತೆಗೆದುಕೊಂಡು ಬಿಡುವಂತದ್ದು, ಇದೆಲ್ಲ ಆಗ್ಬಾರ್ದು ಅನ್ನುವಂಥದ್ದು ಸರ್ಕಾರದ ಕಾಳಜಿ. ಸಮುದಾಯಕ್ಕೆ ಅನ್ಯಾಯ ಆಗ್ಬಾರ್ದು ಅನ್ನೋದು ಸರ್ಕಾರದ ಕಾಳಜಿ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇದು ಬಹಳ ಮುಖ್ಯ. ಆಡಿಟರ್ ಜನರಲ್ CAG ಇಂದ ಮಾಡ್ತಾ ಇರ್ತಕ್ಕಂಥದ್ದು 10ನೇ ಬಹಳ ಮುಖ್ಯವಾದಂತ ಡೆವಲಪ್ಮೆಂಟ್ ಅನ್ನ ನಾವು ಇಷ್ಟು ಸಮಯ ಮಾತನಾಡದೇ ಇರ್ತಕ್ಕಂಥದ್ದು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಹೇಗೆ ತ್ರಿವಳಿ ತಲಾಖನ್ನ ಕ್ರಿಮಿನಲೈಸ್ ಮಾಡೋದ್ರ ಮೂಲಕ, ಇನ್ಸ್ಟಂಟ್ ತ್ರಿವಳಿ ತಲಾಖನ್ನ ಹೆಣ್ಣು ಮಕ್ಕಳಿಗೆ ಇತ್ತೀಚೆಗೆ ಅಬ್ದುಲ್ ಸಮಾದ್ ಕೇಸ್ ನಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ, ಮುಸ್ಲಿಂ ಹೆಣ್ಣು ಮಗಳು ಅನ್ನುವಂತ ಕಾರಣಕ್ಕೆ ಆಕೆ ಇತರ ಮಹಿಳೆಯರಷ್ಟೇ ಹಕ್ಕು ಅಂತಳು, ಆಕೆ ಮುಸ್ಲಿಂ ಮಹಿಳೆ ಅನ್ನುವಂತ ಕಾರಣಕ್ಕೆ ಹಕ್ಕುಗಳಿಂದ ವಂಚನೆಗೆ ಅವಕಾಶ ಇಲ್ಲ, ಆಕೆಯು ಕೂಡ ಅಲೆಮುನಿ ಪಡಿಲಿಕ್ಕೆ ಅಷ್ಟೇ ಅರ್ಹಳು ಅನ್ನೋದು ಅಬ್ದುಲ್ ಸಮಾದ್ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಮುಸ್ಲಿಂ ಮಹಿಳೆಗೆ ರೆಪ್ರೆಸೆಂಟೇಷನ್, ನಾವಿವತ್ತು ಭಾರತ ದೇಶದಲ್ಲಿ 33% ರಿಸರ್ವೇಶನ್ ತರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಲೋಕಸಭೆ ಆಗ್ಲಿ ಶಾಸನ ಸಭೆಗಳಲ್ಲಿ 33% ರಿಸರ್ವೇಶನ್. ಹಾಗಾದ್ರೆ ವಕ್ಫ್ ಬೋರ್ಡಿನಲ್ಲಿ ವುಮೆನ್ಸ್ಗೆ ಎಂಟ್ರಿ ಬೇಡವಾ? ಕಳೆದ 75 ವರ್ಷಗಳಲ್ಲಿ ಒಂದೇ ಒಂದು ವುಮೆನ್ ಎಂಟ್ರಿ ಇಲ್ಲ. ಅಲ್ಲಿ ಹಿಂದೆ ಇದ್ದಂತ ಕಾಯ್ದೆಯಲ್ಲಿ ಬಹಳ ಎಕ್ಸ್ಪ್ಲಿಸಿಟ್ ಆಗಿ ಬರ್ತಿದ್ದಾರೆ ಮಹಿಳೆಯರು ಬರಬಾರ್ದು ಅಂತೇಳಿ. ಯಾಕೆ? ಮಹಿಳೆಯರಿಗೆ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ವಾ? ಮುಸ್ಲಿಂ ಮಹಿಳೆಯರು ಶಕ್ತರಲ್ವಾ? ಮುಸ್ಲಿಂ ಮಹಿಳೆಯರು ಎಜುಕೇಟೆಡ್ ಅಲ್ವಾ? ಮುಸ್ಲಿಂ ಮಹಿಳೆಯರು ಎಂಪವರ್ ಆಗೋದು ಬೇಕಾಗಿಲ್ವಾ? ಮುಸ್ಲಿಂ ಮಹಿಳೆಯರನ್ನ ಈಕ್ವಲ್ ಆಗಿ ನೋಡೋದಿಲ್ವಾ? ಈ ಎಲ್ಲ ಪ್ರಶ್ನೆಗಳು ಬಹುಶಃ ಸರ್ಕಾರದ ಮುಂದೆ ಇದ್ದಿರಬಹುದು, ಅಥವಾ ಆ ಸಮುದಾಯದ ಮಹಿಳೆಯರೇ ಅನೇಕ ಸಂದರ್ಭದಲ್ಲಿ ಸರ್ಕಾರಗಳನ್ನ ಕೇಳಿಕೊಂಡಿರಬಹುದು, ಅವ್ರವ್ರ MPs ಗಳನ್ನ ಕೇಳಿಕೊಂಡಿರಬಹುದು, ವಕ್ಫ್ನಲ್ಲಿ ನಮಗೂ ರೆಪ್ರೆಸೆಂಟೇಷನ್ ಕೊಡ್ಸಿ, ಕಾರ್ಪೊರೇಟರ್ ಆಗ್ತೀವಿ, MLA ಆಗ್ತೀವಿ, MP ಆಗ್ತೀವಿ. ನಾಳೆ 33% ರಿಸರ್ವೇಶನ್ ಬಂದ್ರೆ ನಮ್ಮ ಸಮುದಾಯದಿಂದಲೇ ನಾವು MP ಗಳಾಗ್ತೀವಿ, MLA ಗಳಾಗ್ತೀವಿ. ವಕ್ಫಿನಲ್ಲಿ ಯಾಕೆ ರೆಪ್ರೆಸೆಂಟೇಷನ್ ಇಲ್ಲ ಅಂತ ಹೇಳಿ ಮೊದಲ ಬಾರಿಗೆ ಇಂಥ ಒಂದು ಸುಧಾರಣೆಯನ್ನು ತರುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಇದನ್ನ ಎಲ್ಲ ವಿಮೆನ್ಸ್ ಅಪ್ರಿಶಿಯೇಟ್ ಮಾಡಬೇಕು. ಅದರಲ್ಲೂ ಲಿಬ್ರೇಷನ್ ಅಥವಾ ವಿಶೇಷವಾಗಿ ಈಕ್ವಾಲಿಟಿ, ಎಂಪವರ್ಮೆಂಟ್ ಅನ್ನ ಎದುರು ನೋಡ್ತಾ ಇದ್ದಂತ ಮುಸ್ಲಿಂ ಮಹಿಳೆಯರು ಚರಿಷ್ ಮಾಡುವಂತ ಸಂಗತಿ. ಮುಸ್ಲಿಂ ಮಹಿಳೆಯರ ರೆಪ್ರೆಸೆಂಟೇಷನ್ ಅಷ್ಟೇನಾ? 2 ನಾನ್ ಮುಸ್ಲಿಮ್ಸ್ ಜನರನ್ನ ನಾಮಿನೇಟ್ ಮಾಡುವಂತ, ಯಾರಿಗೆ? ಅವರಿಗೆ ಈ ಮುಸ್ಲಿಂ ಲಾ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ LLB ಓದುವಂತ ಅಥವಾ ಓದಿರ್ತಕ್ಕಂಥ ಲಾ ಓದಿರ್ತಕ್ಕಂಥ, ಪರ್ಸನಲ್ ಲಾ ಅನ್ನ ಪರ್ಸ್ಯೂ ಮಾಡುವಂತ ಎಲ್ಲ ಲಾಯರ್ಸ್ಗಳು ಹೆಚ್ಚು ಕಡಿಮೆ ಮುಸ್ಲಿಂ ಲಾ ಅನ್ನು ಓದಿರ್ತಾರೆ. ದೇ ವಿಲ್ ಬಿ ಎಕ್ಸ್ಪರ್ಟ್, ಅಥವಾ ಅಟ್ ಲೀಸ್ಟ್ ಟು ಅನ್ ಎಕ್ಸ್ಟೆಂಟ್ ದೇ ವಿಲ್ ಬಿ ನೋಯಿಂಗ್, ಎಮಿನೆನ್ಸ್ ಇರುತ್ತೆ. ಸಿಮಿಲರ್ಲಿ ಜುಡಿಷಿಯಲ್ ಪ್ರಾಕ್ಟೀಸ್ ಸೇರಿದಂತೆ ಧಾರ್ಮಿಕ ಇನ್ನೊಂದು ಮತ್ತೊಂದು ಹೀಗಿರ್ತಕ್ಕಂಥ ನಾನ್ ಮುಸ್ಲಿಮ್ಸ್ ಗಳನ್ನ ಇದ್ರಲ್ಲಿ ಸೇರಿಸೋದ್ರಿಂದ ಒಂದು ಟೀಕೆ ಏನ್ ಬರುತ್ತೆ, ನಮ್ಮ ಸಾಮುದಾಯಿಕವಾಗಿರ್ತಕ್ಕಂಥ ಸಂಗತಿಯಲ್ಲಿ ನೀವ್ ಯಾಕೆ ಕೂರ್ತೀರಿ? ಅದೇ ರೀತಿಯಲ್ಲಿ ಅನೇಕ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ನಲ್ಲಿಯೂ ಕೂಡ ಅಡ್ಮಿನಿಸ್ಟ್ರೇಟರ್ ನಾನ್ ಹಿಂದೂ ಆಗಿದ್ರೆ ಅವ್ರು ಕೂತು ಅನೇಕ ಸಂದರ್ಭದಲ್ಲಿ ಡಿಸಿಷನ್ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಉದಾಹರಣೆಗೆ ನಿಮ್ಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಂಗಳೂರಿನ DC ಒಬ್ರು ಇಬ್ರಾಹಿಂ ಅಂತ, ಅವರು ಮುಸ್ಲಿಂ ಆಗಿದ್ದಂತ ಸಂದರ್ಭದಲ್ಲಿ ಎಲ್ಲಿ ಗಲಾಟೆ ಆಗುವ ತನಕ ಅಥವಾ ಏನೋ ಒಂದು ಆ ಹಂತದ ತನಕ ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರು. ಎಷ್ಟೋ ಕಡೆಗಳಲ್ಲಿ ಹಾಗೆ ಆಗುವಂತದ್ದು ಇದ್ದೇ ಇರುತ್ತೆ. ಹಾಗೆ ಇಲ್ಲಿ ಕೂಡ ನಾನ್ ಮುಸ್ಲಿಂ ಕಮ್ಯುನಿಟಿ ಅಂದ್ರೆ ಇದನ್ನು ಒಂದು ಕಮ್ಯುನಲ್ ಆಂಗಲ್ ಅನ್ನ ತರುವಂತದ್ದಲ್ಲ, ಎಕ್ಸ್ಪರ್ಟೀಸ್ ಅನ್ನ ತೆಗೆದುಕೊಂಡು ಬರುವಂತ ಪ್ರಯತ್ನ. ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ನಾನ್ ಮುಸ್ಲಿಂ ಮೆಂಬರ್ಸ್ ಅಂದ್ರೆ ಯಾರೋ ಹೋಗೋ ಬರೋರಲ್ಲ, ಸರ್ಕಾರ ನಾಮನಿರ್ದೇಶನ ಮಾಡಿರುತ್ತೆ. ಸರ್ಕಾರಕ್ಕೆ ಅನ್ಸಿದ್ರೆ, ಸ್ಟೇಟ್ ಗವರ್ಮೆಂಟ್ಗೆ ಅನ್ಸಿದ್ರೆ ಈ ವಕ್ಫ್ ಬೋರ್ಡಿನಲ್ಲಿ, ಸ್ಟೇಟ್ ಲೆವೆಲ್ ವಕ್ಫ್ ಬೋರ್ಡಿನಲ್ಲಿ 2 ಮುಸ್ಲಿಂ ಮಹಿಳೆಯರು ಇರ್ಬೇಕು, 2 ನಾನ್ ಮುಸ್ಲಿಮ್ಸ್ ಯಾರಾದ್ರೂ ಎಮಿನೆನ್ಸ್ ಇರ್ತಕ್ಕಂಥ ಬ್ಯಾಲೆನ್ಸ್ ಅನ್ನ, ಯಾರು ಇದರಲ್ಲಿ ಆಗಬಹುದಾದಂತ ಮೋಸ, ಅನ್ಯಾಯ, ಅನಾಚಾರ ಇದನ್ನ ತಡೆಗಟ್ಟುವಂತ ಶಕ್ತಿ ಇರ್ತಕ್ಕಂಥವ್ರು. ಒಂದು ವೇಳೆ ಆಲ್ ಗುಡ್ ಆದ್ರೆ ಇವ್ರಿಗೆ ಏನಿದೆ, ಇವರು ಕೂಡ ಅದನ್ನ ಚೆರಿಷ್ ಮಾಡ್ತಾರೆ. ಈ ಒಂದು ಸಾಧ್ಯತೆ. ಮತ್ತೆ ಬಹಳ ಮುಖ್ಯವಾಗಿ ಇನ್ನೊಂದು ಸಂಗತಿ, ಒಂದು ಕಡೆ ಮುಸ್ಲಿಂ ಮಹಿಳೆಯರ ಎಂಪವರ್ಮೆಂಟ್ ಆಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಬಹಳ ಮುಖ್ಯವಾಗಿ ವಿಶೇಷವಾಗಿ ಮುಸ್ಲಿಂ ಸಮುದಾಯದಲ್ಲೇ ಇರ್ತಕ್ಕಂಥ ಅಗಾಖಂಡಿ ಮತ್ತು ಬೊಹರಾಗಳು, ಶಿಯಾಗಳು ಅವ್ರವ್ರ ಪ್ರಾಪರ್ಟಿಗೆ ಒಂದು ಸಪರೇಟ್ ಬೋರ್ಡ್ಗಳನ್ನ ಮಾಡುವ, ಅಂದ್ರೆ ಒಬ್ಬರ ಕೈಯಲ್ಲಿ ಇರ್ತಕ್ಕಂಥ ಮೊನೋಪಲಿಯನ್ನು ಹೊಡೆದಾಕುವಂಥದ್ದು, ಮತ್ತು ಈ ಬೋರ್ಡ್ಗಳಲ್ಲಿ ಅವರಿಗೆ ರೆಪ್ರೆಸೆಂಟೇಷನ್ ಅನ್ನ ಕೊಡೋದ್ರ ಮೂಲಕ ಅವರಿಗೂ ಕೂಡ ಸೇಯಿಂಗ್ ಅನ್ನು ಕೊಡುವಂಥದ್ದು. ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳಾದ, ಹಿಂದುಳಿದ ಜಾತಿಗಳಾದ, ಅಥವಾ ಹಿಂದುಳಿದ ಮತ್ತು ಅಪ್ರೆಸ್ಡ್ ಅಂತ ಹೇಳುವಂತ, ಅತ್ಯಂತ ಬೇರೆಯವರಿಂದ ಶೋಷಣೆಗೊಳಗಾದಂತ ಪಸ್ಮಂದ ಕಮ್ಯುನಿಟಿ ಇರ್ಬೋದು, ಬೊಹರಾಸ್ಗಳಿರ್ಬೋದು, ಶಿಯಾಸ್ಗಳಿರ್ಬೋದು, ಸೂಫೀಸ್ ಇರ್ಬೋದು, ಹೀಗೆ ಬೇರೆ ಬೇರೆ
ಇನ್ನಿತರ ಜಾತಿ ಉಪಜಾತಿಗಳು, ಮುಸ್ಲಿಮರಲ್ಲಿ ಇರ್ತಕ್ಕಂಥ ಜಾತಿ ಉಪಜಾತಿಗಳ ಜನರಿಗೂ ಕೂಡ ರೆಪ್ರೆಸೆಂಟೇಷನ್ ಕೊಡುವಂತ ಬಹಳ ಮುಖ್ಯವಾದಂತ ಪ್ರಯತ್ನ. ಈ ಒಂದು ಸುಮಾರು ತಿದ್ದುಪಡಿಗಳಲ್ಲಿ 10 ತಿದ್ದುಪಡಿ ಬಹಳ ಮುಖ್ಯವಾಗಿ ನಿಲ್ಲುತ್ತೆ. ಈಗಾಗಲೇ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಆಗಿದೆ. ಅದನ್ನ ಫರ್ದರ್ ಸ್ಕ್ರೂಟಿನಿಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗಿದೆ, ರಾಜ್ಯಸಭೆ ಮತ್ತು ಲೋಕಸಭೆ. ಇದನ್ನ ಅದೇ ರೀತಿಯಲ್ಲಿ ಅದು ಪಾಸ್ ಆದ ಮೇಲೆ ಸರ್ಕಾರ ಅಡಮೆಂಟ್ ಆಗಿ ಪಾಸ್ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟಿನಲ್ಲಿ ಹೋಗಿ ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ. ಬಟ್ ಯಾಕೆ ಈ ಕಾಯ್ದೆ ಬೇಕಾಯ್ತು? ಅನೇಕ ವರ್ಷಗಳಿಂದ ಮುಸ್ಲಿಂ ಮಹಿಳೆಯರು ಕೇಳ್ತಾ ಇದ್ರು ನಮ್ಗೆ ರೆಪ್ರೆಸೆಂಟೇಷನ್ ಬೇಕು ಅಂತ. ಅದೇ ರೀತಿಯಲ್ಲಿ ಈದ್ಗಾ ಮೈದಾನ ಕೇಸು, ಇನ್ನೊಂದು ಕೇಸು, ಮತ್ತೊಂದು ಕೇಸು, ಎಲ್ಲ ಪಬ್ಲಿಕ್ ಅಫಿಷಿಯಲ್ಸ್, ಸರ್ಕಾರಿ ಅಧಿಕಾರಿಗಳು ಕೇಳ್ತಾ ಇದ್ದಿದ್ದು ಒಂದೇ, ಸರ್ ನಾವು ಬೇರೆ ಕಡೆ ಎಲ್ಲ ಕೆಲಸ ಮಾಡಬಹುದು, ಆದರೆ ವಕ್ಫ್ ಅಂತ ಬಂದಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಕಾನೂನಿನಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ರೆವೆನ್ಯೂ ಅಫಿಷಿಯಲ್ಸ್ ಎಲ್ಲ ಸರ್ಕಾರಕ್ಕೆ ಅನಿವಾರ್ಯತೆ ಆಯ್ತು. ಹೌದಲ್ಲ, ಅವರದ್ದಾಗಿದ್ರೆ ಅವ್ರಿಗೆ ಕೊಡ್ಬೇಕು, ನನ್ನದಾಗಿದ್ರೆ ನಾನ್ ತೆಕ್ಕೊಳ್ಬೇಕು. ಇದ್ರಲ್ಲಿ ಲಿಟಿಗೇಷನ್ಗೆ ಅವಕಾಶ ಕೊಡಬಾರ್ದು, ಕಡಿಮೆ ಮಾಡಬೇಕು, ಅಥವಾ ಇದಕ್ಕೊಂದು ಸುಧಾರಣೆಯನ್ನ ತರಲೇಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಬೇರೆ ಸಮುದಾಯಗಳ ಒತ್ತಡನೂ ಇತ್ತು. ವಕ್ಫ್ ಅನ್ನುವಂಥದ್ದು ಕೇವಲ ಕೆಲವರ ಅಷ್ಟೇ ಕೇಂದ್ರಿತವಾಗಿದೆ, ಕೇವಲ ಸುನ್ನಿ ಆಗಿರ್ಬೋದು ಅಥವಾ ಇನ್ಯಾರೋ ಅವರದ್ದಷ್ಟೇ ಆಗಿರುತ್ತೆ, ನಮ್ಗೆ ಅಲ್ಲಿ ಸೇಯಿಂಗೇ ಇರೋದಿಲ್ಲ, ರೆಪ್ರೆಸೆಂಟೇಷನ್ ಇಲ್ಲ. ಆಮೇಲೆ ಅನ್ವರ್ ಮಣಿಪಾಡಿ ಕಮಿಟಿ ಕೊಟ್ಟಂತ ರೀತಿಯಲ್ಲಿ ಸಾವಿರಾರು ಕೋಟಿ ಹಗರಣ ಆದ್ರೂ ಕೂಡ ಹೊರಗಿನವರ ಆಡಿಟ್ ಇರೋದಿಲ್ಲ, ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ, ಮತ್ತು ಯಾರು ಕೂಡ ಅದನ್ನ ಕೇಳುವ ಆಗಿಲ್ಲ ಅಂದಾಗ ಅಲ್ಲಿ ಒಂದು ದೊಡ್ಡ ಹಗರಣ ಹಾಗೆ ಬೆಳೀತಾ ಹೋಗುತ್ತೆ, ಸುಧಾರಣೆ ಅನ್ನುವಂಥದ್ದು ಆಗೋದಿಲ್ಲ. ಈ ತಿದ್ದುಪಡಿಗಳ ಮೂಲಕ ನ್ಯಾಷನಲ್ ಇಂಟಿಗ್ರೇಷನ್ ಮಾಡುವಂತ ಪ್ರಯತ್ನವನ್ನ ಮತ್ತು ಸುಧಾರಣೆ ತರುವಂತ ಪ್ರಯತ್ನವನ್ನ, ಎಂಪವರ್ಮೆಂಟ್ ಮಾಡುವಂತ ಪ್ರಯತ್ನವನ್ನ, ಡೆವಲಪ್ಮೆಂಟ್ ಅಂತೂ ಎಫಿಷಿಯನ್ಸಿಯನ್ನ ತರುವಂತ ಪ್ರಯತ್ನವನ್ನ ಮಾಡಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಸರಿ, ಇದಕ್ಕೆ ಯಾಕೆ ಇದು ಬೇಕಾಯ್ತು? ಒಂದು, ಮಿಸ್ಮ್ಯಾನೇಜ್ಮೆಂಟ್ ಮತ್ತು ಕರಪ್ಷನ್ ಅನ್ನುವಂಥದ್ದು ದೊಡ್ಡದು ಹಗರಣ. ಮಿಸ್ಮ್ಯಾನೇಜ್ ಆಗ್ತಾ ಇತ್ತು, ದುಡ್ಡು, ಆಸ್ತಿ, ಇಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿಗಳು ಹೇಗೆ ಹೋಯ್ತು, ಎಲ್ಲೆಲ್ಲಿ ಬಂತು, ಯಾರಿಗೂ ಗೊತ್ತಾಗಲ್ಲ, ಯಾರು ಕೇಳುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ. ಕರಪ್ಷನ್ ದೊಡ್ಡ ಮಟ್ಟದ ಹಗರಣ. ಅನ್ವರ್ ಮಣಿಪಾಡಿ ಕಮಿಟಿ ಒಂದು ಟಿಪ್ ಆಫ್ ದಿ ಐಸ್ಬರ್ಗ್ ಅಷ್ಟೇ. ಈ ತರದ ಅನೇಕರು ಧ್ವನಿ ಎತ್ತುವಂತ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಯಾರಿಗೂ ಕೂಡ ರೆಸಲ್ಯೂಷನ್ ಸಿಕ್ಕಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಮತ್ತು ರಿಡಕ್ಷನ್ ಆಫ್ ಪ್ರಾಪರ್ಟಿ ಡಿಸ್ಪ್ಯೂಟ್ ಅನ್ನ DC ಲೆವೆಲ್ಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಮತ್ತು ಲಿಟಿಗೇಷನ್ ಇತ್ತು, ವಕ್ಫ್ ಬೋರ್ಡ್ ಹೇಳುತ್ತೆ ಲಿಕ್ಕೋನೆ ಇಲ್ಲ, ಹೈಕೋರ್ಟ್ಗೆ ಹೋಗಿ ಸರ್ವೆ ಮಾಡಿಸಿ. GI ಜಿಯೋಗ್ರಫಿಕ್ ಇಂಡಿಕೇಶನ್ ನ ಮೂಲಕ ಸರ್ವೆ, ಇವತ್ತು ಸಾಕಷ್ಟು ಡ್ರೋನ್, ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಗಳು ಬಂದಿದೆ, ಈ ಮೂಲಕ ಮಾಡಿಸೋದ್ರ ಮೂಲಕ ಇದಕ್ಕೊಂದು ಪರಿಹಾರ. 1995ರ ಮುಂಚೆ ಆಗಿರ್ಬೋದು, ಆ ನಂತರದಲ್ಲಾಗಿರ್ಬೋದು, ಯಾರಾದ್ರೂ ಅಕ್ರಮವಾಗಿದ್ರೆ ಅದು ಅಕ್ರಮ ಅಂತ ಹೇಳುವಂಥದ್ದು, ಸಕ್ರಮವಾಗಿದ್ರೆ ನಿಮ್ಮದೇ ಅಂತ ಮಾಡಿಕೊಡುವಂಥದ್ದು. ಅಲ್ಲಿಗೆ ಫೈನಲ್. ಇನ್ನು 50 ವರ್ಷಗಳ ನಂತರ ಯಾರೋ ಹೋಗ್ಬಿಟ್ಟು ಇದು ನಮ್ದಾಗಿತ್ತು, ವಕ್ಫ್ ಆಸ್ತಿ ಆಗಿತ್ತು ಅಂತ ಕ್ಲೇಮ್ ಮಾಡುವಂತ ಅಥವಾ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆಯು ತಪ್ಪಿ ಹೋಗುತ್ತೆ. ಬಹಳ ಮುಖ್ಯವಾದಂತ ಸುಧಾರಣೆ. ವುಮೆನ್ ರೆಪ್ರೆಸೆಂಟೇಷನ್, ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಲಾಗಿದೆ, ಈಕ್ವಲ್ ಸ್ಟೇಟಸ್ ಅನ್ನು ಕೊಡಲಾಗಿದೆ, ಎಂಪವರ್ಮೆಂಟ್ ಬಗ್ಗೆ ಯೋಚನೆ ಮಾಡಲಾಗಿದೆ. ಯಾವ ಮಹಿಳೆ? ಹೊರಗಿನ ಮಹಿಳೆ ಅಲ್ಲ, ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂಥ ಮಹಿಳೆ, ದಿನನಿತ್ಯ ಪ್ರೇ ಮಾಡುವಂತ ಮಹಿಳೆ, ಮುಸ್ಲಿಂ ಸಮುದಾಯಕ್ಕೋಸ್ಕರ ಆಕೆಯು ಕಾಂಟ್ರಿಬ್ಯೂಟ್ ಮಾಡುವಂತ ಮಹಿಳೆ. ಯಾವಾಗ ಆಸ್ತಿ ಅನ್ನುವಂಥದ್ದು ಹೀಗೆ ದಾನವಾಗಿ ಬರುತ್ತೋ ಆ ಆಸ್ತಿಯಲ್ಲಿ ಸಮಾನ ಹಕ್ಕಿರ್ತಕ್ಕಂಥ ಮಹಿಳೆ. ಹಾಗಾಗಿ ಆಕೆಗೂ ಕೂಡ ಸಮಾನವಾದಂತ ರೆಪ್ರೆಸೆಂಟೇಷನ್ ಕೊಡುವಂತ ಪ್ರಯತ್ನ ಮಾಡಲಾಗಿದೆ. ಈಗಾಗಲೇ ಉತ್ತರಾಖಂಡದ ವಕ್ಫ್ ಬೋರ್ಡಿನ ಚೇರ್ಮನ್ ಸೇರಿದಂತೆ ಅನೇಕರು ಇದನ್ನ ಅಪ್ರಿಶಿಯೇಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಇದು ಬೇಕಿತ್ತು ಅಂತ ಕೇಳಿದ್ದಾರೆ. ಸಮುದಾಯದ ಒಳಗಡೆಯಿಂದಲೇ ಈ ಕೂಗು ಬಂದಾಗ ಇದಕ್ಕೊಂದು ಸುಧಾರಣೆ ಅರ್ಥ ಪಡೆದುಕೊಳ್ಳುತ್ತೆ. ಬೇಡ, ಯಾರಿಗೂ ಬೇಕಾಗಿರ್ಲಿಲ್ಲ, ಇದನ್ನ ಹೀಗೆ ತರ್ತಾ ಇದ್ದಾರೆ ಅಂದಾಗ ಇದರಲ್ಲಿ ಅನುಮಾನಗಳು ನೋಡಬಹುದು. ಆದರೆ ಡಿಮ್ಯಾಂಡ್ಸಿಗೆ ಸಫೈಸ್ ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಈ ಸುಧಾರಣೆಯನ್ನ ತರಲಾಗಿದೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಈಗಾಗಲೇ ಸರ್ಕಾರ ಹೇಳಿದೆ. ಲೀಗಲ್ ಡಿಸ್ಪ್ಯೂಟ್ ಮತ್ತು ಜುರಿಸ್ಡಿಕ್ಷನಲ್ ಇಶ್ಯೂಸ್ ನಾನು ಈಗಾಗಲೇ ಹೇಳಿದೆ, ಸರ್ಕಾರಕ್ಕೆ ಸೇರುತ್ತಾ, ವಕ್ಫಿಗೆ ಸೇರುತ್ತಾ, ಪ್ರೈವೇಟಿಗೆ ಸೇರುತ್ತಾ, ನನ್ನದು ಅಧಿಕಾರ ಇರಲ್ಲ, ಓವರಲ್ ಆಗಿ ಹೇಳ್ಬಿಟ್ಟೆ, ಇದಕ್ಕೆಲ್ಲ ಒಂದು ಕೊನೆಗಾಣಿಸುವಂತ ಪ್ರಯತ್ನ ಈ ತಿದ್ದುಪಡಿಗಳ ಮೂಲಕ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಷ್ಟೇ ನೋಡ್ಬೇಕಾಗಿದೆ ಇದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನ್ ಹೇಳುತ್ತೆ, ಅಥವಾ ಇನ್ನಿತರ ಮುಸ್ಲಿಂ ಸಮುದಾಯದ ಡೆಲಿಬ್ರೇಷನ್ಸ್ ಹೇಗಿರುತ್ತೆ, ಎಲ್ಲವನ್ನ ನೋಡಿ ಇದ ಬೆಳವಣಿಗೆಯನ್ನ ನಾವು ಕಂಡುಕೊಳ್ಳಬಹುದು. ಚಾಲೆಂಜಸ್ ಏನೇನು? ಈಗಾಗಲೇ ಹೇಳ್ತಾ ಇದ್ದೇವೆ, ಆರ್ಟಿಕಲ್ 25 ಅನ್ನುವಂಥದ್ದು ಇದೆ. ಆರ್ಟಿಕಲ್ 25 ಏನ್ ಹೇಳುತ್ತೆ? ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಫಂಡಮೆಂಟಲ್ ರೈಟ್ ಅಂತ ಹೇಳುತ್ತೆ. ನಮ್ಮ ಪ್ರೈವೇಟ್ ಅಫೇರ್ಸ್ ಅಲ್ಲಿ ನೀವು ಹೇಗೆ ಮೂಗು ತಿರಿಸ್ತೀರಿ ಅಂತ. ಆದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು ಪಾಸಿಟಿವ್ ಸೆಕ್ಯುಲರಿಸಂ. ಅದೇನನ್ನ ಸಾಧಿಸ್ಕೊಂಡು ಬಂದಿದೆ? ಧರ್ಮದ ಒಳಗಡೆ ಸಮಾನ ಅಂತರವನ್ನ ಕಾಯ್ದುಕೊಳ್ತಾನೆ, ಅಥವಾ ಧರ್ಮಕ್ಕೆ ಬೇಕಾದಂತ ಪ್ರಮೋಷನ್ ಅನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಹಜ್ ಯಾತ್ರೆಗೆ ಸರ್ಕಾರದಿಂದ ದುಡ್ಡು ಕೊಡಲಾಗುತ್ತೆ. ಹಜ್ ಯಾತ್ರೆಗೆ ಸರ್ಕಾರದಿಂದ ದುಡ್ಡು ಕೊಡ್ತಾರೆ. ಪ್ರೈವೇಟ್ ಅಫೇರ್ ಆಗಿದ್ರೆ ಸರ್ಕಾರದಿಂದ ದುಡ್ಡು ಯಾಕೆ ಕೊಡಬೇಕು? ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ಸಂಗತಿ ಅಲ್ವಾ? ಸರ್ಕಾರಕ್ಕೆ ದುಡ್ಡು ಬೇಕಾದ್ರೆ ಸರ್ಕಾರ ಇಂಟರ್ಫಿಯರ್ ಮಾಡ್ಕೊಳ್ಬಹುದು. ಸರ್ಕಾರ ಯಾವಾಗ ಸುಧಾರಣೆ ತರುತ್ತೆ, ಆಡಿಟ್ ತರುತ್ತೆ, ನಿಮ್ಮಲ್ಲಿ ಆಗಿರ್ತಕ್ಕಂಥ ಕರಪ್ಷನ್ ಅನ್ನ ನಾನು ಸರಿ ಮಾಡ್ತೀನಿ, ಸರ್ಕಾರದ ಭೂಮಿಯನ್ನು ತೆಗೆದುಕೊಳ್ತೀನಿ ಅಂದಾಗ ನಮ್ಮದು ರಿಲಿಜಿಯಸ್ ಅಫೇರ್, ಹೌ ಕ್ಯಾನ್ ಯು ಇಂಟರ್ಫಿಯರ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಬಹಳ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಅನ್ಸುತ್ತೆ. ಸರ್ಕಾರ ಮಸೀದಿ ಕಟ್ಟಲಿಕ್ಕೆ ಗ್ರಾಂಟು, ಮದ್ರಸಾ ಕಟ್ಟಲಿಕ್ಕೆ ಗ್ರಾಂಟು, ಚರ್ಚ್ ಕಟ್ಟಲಿಕ್ಕೆ ಗ್ರಾಂಟು, ಇದೆಲ್ಲ ಕೊಟ್ಟಾಗ ಸರ್ಕಾರದ ದುಡ್ಡು ಬೇಕು.
ವಕ್ಫಿನ ಡೆವಲಪ್ಮೆಂಟ್ಗೆ ಸರ್ಕಾರದ ದುಡ್ಡು ಬೇಕು. ಅದೇ ಸರ್ಕಾರ ಯಾವಾಗ ನಿಮ್ಮನ್ನ ಫಿಕ್ಸ್ ಮಾಡ್ತೀವಿ, ಫಿಕ್ಸ್ ಇನ್ ದ ಸೆನ್ಸ್ ನಿಮ್ಮಲ್ಲಿ ಇರ್ತಕ್ಕಂಥ ಲೂಪ್ ಹೋಲ್ಸ್ ಅನ್ನು ಹುಡುಕ್ತೀವಿ, ನಿಮ್ಮಲ್ಲಿ ಆಡಿಟಿಂಗ್ ಮಾಡ್ತೀವಿ, ನಿಮ್ಮ ಸರ್ವೆಯನ್ನ ಮಾಡ್ತೀವಿ ಅಂದಾಗ ಸರ್ಕಾರದ ಇಂಟರ್ಫಿಯರೆನ್ಸ್ ಆಗಿಬಿಡುತ್ತೆ. ಇದಕ್ಕೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೆಸರು. ನೆಕ್ಸ್ಟ್, ಕಮ್ಯುನಿಟಿಯ ಕನ್ಸಲ್ಟೇಷನ್. ಈ ಆಕ್ಟ್ ತರೋದಕ್ಕಿಂತ ಮುಂಚೆ ವೈಡರ್ ರೇಂಜ್ ಅಲ್ಲಿ ಮಾಡ್ಬೋದಿತ್ತ ಕಮ್ಯುನಿಟಿ ಕನ್ಸಲ್ಟೇಷನ್ ಅನ್ನುವಂತ ಪ್ರಶ್ನೆ ಇದೆ. ಬಹುಶಃ ಇದನ್ನ ಸರ್ಕಾರ ಮಾಡಿರುತ್ತೆ ಅಂತ ಭಾವಿಸಲಾಗಿದೆ, ಅಥವಾ ಈ ಬಿಲ್ ಅನ್ನ ಈಗ ತಂದಿರ್ತಕ್ಕಂಥ ಸಂದರ್ಭದಲ್ಲಿ ವೈಡರ್ ಕನ್ಸಲ್ಟೇಷನ್ ಮಾಡ್ಲಿಕ್ಕೆ ಅವಕಾಶ ಖಂಡಿತ ಇದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಇರುವಾಗ, ಅಥವಾ ಈಗ ಈ ಮೀಡಿಯಾದಲ್ಲಿ ಬರುವಂತ ಡಿಬೇಟ್ಸ್, ಬೇರೆ ಬೇರೆಯವರು ಕೊಡುವಂತ ಡಿಬೇಟ್ಸ್, ಒಪಿನಿಯನ್ಸ್ ಗಳನ್ನ ಕಲೆಕ್ಟಿವ್ ಆಗಿ ಸ್ವೀಕರಿಸಬೇಕು ಅನ್ನುವಂಥದ್ದು ಚಾಲೆಂಜ್. ನ್ಯೂ ಅವೆನ್ಯೂ ಫಾರ್ ಲಿಟಿಗೇಷನ್. ಇದರಿಂದ ಹೊಸ ಲಿಟಿಗೇಷನ್ ಹುಟ್ಕೊಳ್ಳುತ್ತೆ. ನಾನು ಈಗಾಗಲೇ ಹೇಳಿದೆ, ಹೊಸ ಲಿಟಿಗೇಷನ್ ಹುಟ್ಕೊಳ್ಳುತ್ತೆ ಅಂತ ಹೇಳಿ ಕಳ್ಳನನ್ನ ನೀನ್ ಬಿಟ್ಬಿಡಪ್ಪ, ಯಾಕಂದ್ರೆ ಕೋರ್ಟಿಗೆ ಹೋಗ್ಬೇಕು, ಅದಕ್ಕೆ ನೀನ್ ಕದ್ದಿದ್ರು ಸರಿ ಅಂತ ಹೇಳಿಕ್ ಆಗೋದಿಲ್ಲ ಅಲ್ವಾ? ಅಥವಾ ಒಬ್ಬ ಮುಗ್ಧನಿಗೆ, ನೋಡಪ್ಪ ಕೋರ್ಟಿಗೆ ಹೋಗ್ಬೇಕು, ಅಲ್ಲಿ ಬೇಕು, ಹಾಗಾಗಿ ಯಾರೋ ಒಬ್ಬ ತಗೊಂಡು ಹೋಗಿದ್ದಾನೆ, ಹಾಗಾಗಿ ಹೋಗ್ಲಿ, ಅಥವಾ ಕಾನ್ಫ್ಲಿಕ್ಟ್ ಇದೆ, ನಮ್ಗೇನು ಗೊತ್ತೇ ಇಲ್ಲ, ಹಾಗೆ ಇದ್ಬಿಡೋಣ, ಹೇಗಿದೆ ನೀನ್ ಹಾಗೆ ಇರು ಅಂದ್ರೆ ಅದು ಅನ್ಯಾಯ ಆಗುತ್ತೆ, ಜಸ್ಟಿಸ್ ಆಗುತ್ತಿಲ್ಲ. ನೀಡ್ ಫಾರ್ ಪಬ್ಲಿಕ್ ಅವೇರ್ನೆಸ್ ಬಹಳ ಮುಖ್ಯವಾಗಿ. ಈಗ ಈ ತಿದ್ದುಪಡಿಯನ್ನ ತರೋದ್ರ ಮೂಲಕ ನಾನು ಹೇಗೆ ವಿಡಿಯೋವನ್ನ ಮಾಡಿದ್ದೇನೆ, ಏನು ಫ್ಯಾಕ್ಟ್ಸ್ ಇದೆ ಅದನ್ನ ಎದುರಿಡುವಂತ ಪ್ರಯತ್ನ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಸರ್ಕಾರದ ಮುಂದೆ ಇರ್ತಕ್ಕಂಥ ಒಂದು ಚಾಲೆಂಜ್ ಏನು ಅಂತ ಹೇಳಿದ್ರೆ, ಬಹುಶಃ ವಿಶ್ವದ ಯುರೋಪ್ ಆಗಿರ್ಬೋದು, ಮಿಡ್ಲ್ ಈಸ್ಟ್ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು ಕಡೆಗೆ ಮಿಸ್ಇನ್ಫಾರ್ಮೇಶನ್ ಅಥವಾ ತಪ್ಪು ಮಾಹಿತಿಗಳ ಕಾರಣದಿಂದ ರಾಡಿಕಲೈಸೇಷನ್ ಅಂತ ಸಾಕ್ತಾ ಇರ್ತಕ್ಕಂಥ ಒಂದು ಡೆವಲಪ್ಮೆಂಟ್ಸ್ ಅನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಸರ್ಕಾರಗಳು ಇಂಥ ಕಾಯ್ದೆಯನ್ನ ತರುವಾಗ, ಇಂಥ ತಿದ್ದುಪಡಿಯನ್ನು ತರುವಾಗ ಸಾಕಷ್ಟು ವೈಡರ್ ಲೆವೆಲ್ ಅಲ್ಲಿ ಪಬ್ಲಿಕ್ ಅವೇರ್ನೆಸ್ ಅನ್ನ, ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾದಂತದ್ದು. ಯಾಕೆ ಇಂಥ ಒಂದು ಅನಿವಾರ್ಯತೆ ಎದುರಾಯ್ತು, ಇದರಿಂದ ಏನೇನಾಗುತ್ತೆ, ಏನೇನ್ ಸುಧಾರಣೆ ಆಗುತ್ತೆ, ಅಥವಾ ಏನ್ ಡ್ರಾಬ್ಯಾಕ್ಸ್ ಇರಬಹುದು, ಇದನ್ನ ಸ್ಪಷ್ಟವಾಗಿ ಒಂದು ಕಡೆಗೆ ಸರ್ಕಾರದ ಡ್ಯೂಟಿ ಆದ್ರೆ, ಇನ್ನೊಂದು ಕಡೆಗೆ ಯಾರು ಈಗಾಗಲೇ ಉತ್ತರ ಕನ್ನಡದ ವಕ್ಫ್ ಬೋರ್ಡಿನ ಹೆಡ್ ಹೇಳ್ತಾರಲ್ಲ, ಇಂಥ ಒಂದು ಸುಧಾರಣೆ ಬೇಕಿತ್ತು, ಇದನ್ನ ನಾವು ಸ್ವಾಗತಿಸ್ತೇವೆ ಅಂತ, ಅಂತವ್ರ ಜವಾಬ್ದಾರಿಯು ಕೂಡ ಏನಾಗಿರುತ್ತೆ, ಸರಿಯಾದದ್ದನ್ನ ಸರಿ, ತಪ್ಪಿರೋದನ್ನ ತಪ್ಪು, ಮುಕ್ತವಾಗಿ ಹೇಳಬೇಕಾದಂತ ಅನಿವಾರ್ಯತೆ ಇರುತ್ತೆ. ಯಾರೋ ಪಾರ್ಲಿಮೆಂಟ್ ಅಲ್ಲಿ ಕೂತ್ ಹೇಳ್ತಾರೆ, ಈ ಕಾಯ್ದೆ ಬರೋದ್ರಿಂದ ದೇಶ ಹೊಡೆದೋಗುತ್ತೆ, ಈ ಕಾಯ್ದೆ ಬರೋದ್ರಿಂದ ಯಾರಿಗೂ ಅನ್ಯಾಯ ಹೇಗಾಗುತ್ತೆ ಅನ್ನೋದನ್ನು ಕೂಡ ಅಷ್ಟೇ ಲಾಜಿಕಲ್ ಆಗಿ ಹೇಳ್ಬೇಕು. ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಕೊಡೋದು ಸುಲಭ, ಆದರೆ ಈ ಫ್ಯಾಕ್ಟ್ಸ್ ಗಳ ಆಧಾರದಲ್ಲಿ ಚರ್ಚೆ ಮಾಡಿದಾಗ ಅದಕ್ಕೊಂದು ಪರಿಹಾರ. ಹೌದಾ, ಈ ಸರ್ಕಾರ ತರದೇ ಹೋದಲ್ಲಿ, ಈ ಸುಧಾರಣೆ ತರದೇ ಹೋದಲ್ಲಿ ಬೇಡ ಅಂತ ಹೇಳೋಣ. ಆದರೆ 75 ವರ್ಷಗಳ ಅವಕಾಶ ಇತ್ತು. ಮಹಿಳಾ ರೆಪ್ರೆಸೆಂಟೇಷನ್, ಶಿಯಾ, ಸುನ್ನಿ, ಆಗರ್ಖಂಡಿ, ಬೋರಾ, ಇನ್ನಿತರರ ರೆಪ್ರೆಸೆಂಟೇಷನ್, ಅಥವಾ ಇಲ್ಲಿರ್ತಕ್ಕಂಥ ಸ್ಕ್ಯಾಮ್ಸ್ ಗಳ ಬಗ್ಗೆ ನೀವೇ ಒಂದಾದರೂ ಸುಧಾರಣೆ ತಂದುಕೊಂಡು ಬಿಟ್ಟಿದ್ರೆ ಸರ್ಕಾರದ ಇಂಟರ್ಫಿಯರೆನ್ಸ್ ಮಾಡಬೇಕಾದಂತ ಅನಿವಾರ್ಯತೆ ಇರಲಿಲ್ಲ. ಇಫ್ ಯು ಥಿಂಕ್ ಸರ್ಕಾರ ಇಸ್ ಇಂಟರ್ಫಿಯರಿಂಗ್, ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಎಲ್ಲ ಆಯಾಮಗಳಲ್ಲೂ ಕೂಡ ಸುಧಾರಣೆಯನ್ನ ತರುವಂತದ್ದು, ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡುವಂತದ್ದು, ಮತ್ತು ಎಲ್ಲ ಪ್ರಾಪರ್ಟಿಗಳ ಮೂಲಭೂತ ಓನರ್ಶಿಪ್ ಯಾರ್ದಾಗಿರುತ್ತೆ ಅಟ್ ದಿ ಎಂಡ್ ಆಫ್ ದಿ ಡೇ, ಎನಿ ಡೇ ಸರ್ಕಾರದ್ದೇ ಆಗಿರುತ್ತೆ. ಆ ಕಾರಣದಿಂದ ಸರ್ಕಾರ ತನ್ನ ಸಬ್ಜೆಕ್ಟ್ಸ್ ಯಾವುದೇ ಜಾತಿಯಾಗಿರ್ಲಿ, ಸೆಕ್ಯುಲರಿಸಂನ ಹಿನ್ನೆಲೆಯಲ್ಲಿ, ಅಥವಾ ಒಂದು ಥರ್ಡ್ ಲಾರ್ಜೆಸ್ಟ್ ಪ್ರಾಪರ್ಟಿ ಅಂತ ನಾವು ಕ್ಲೈಮ್ ಮಾಡ್ಕೊಳ್ತೀವಿ, ಆ ಪ್ರಾಪರ್ಟಿಯನ್ನ ಸರಿಯಾದಂತ ರೆಗ್ಯುಲೇಷನ್ ಮಾಡುವಂತ ಹೊಣೆಗಾರಿಕೆ ಯಾರ್ದಾಗಿರುತ್ತೆ. ನಾಳೆ ಅದರಲ್ಲಿ ದೊಡ್ಡ ಸ್ಕ್ಯಾಮ್ ಆಯ್ತು, ಯಾರು ಈ ಪ್ರಾಪರ್ಟೀಸ್ ಗಳನ್ನ ಯಾರಿಗೋ ಮಾರಿ ಹೋಗ್ಬಿಟ್ರು, ಇದೇ ಸಮುದಾಯ ಸರ್ಕಾರದ ಮುಂದೆ ನಿಲ್ಲುತ್ತೆ. ನೀವೇನ್ ಮಾಡ್ತಾ ಇದ್ರಿ, ನಿಮ್ಮ ಹತ್ರದೇ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರೋದು, ನಿಮ್ಮ ಹತ್ರನೇ ಲಾ ಅಂಡ್ ಆರ್ಡರ್ ಇರುವಂತದ್ದು, ಇವನ್ ಯಾರೋ IMA ಸ್ಕ್ಯಾಮ್ ತರ ಏನೋ ಮಾಡ್ಕೊಂಡು ಹೋಗ್ಬಿಟ್ಟ, ನಿಮಗೆ ಗೊತ್ತೇ ಆಗಿಲ್ಲ. ಅವಾಗ್ಲೂ ಕೂಡ ಜನ ಕೇಳುವಂತದ್ದು ಸರ್ಕಾರವನ್ನೇ. ಹಾಗಾಗಿ ಸರ್ಕಾರದ ವೈಡರ್ ರೋಲ್ ಮತ್ತು ರೆಸ್ಪಾನ್ಸಿಬಿಲಿಟಿಯನ್ನು ಅರ್ಥ ಮಾಡಿಕೊಂಡು ಇದು ಈ ತಿದ್ದುಪಡಿಯನ್ನ ತರುವಂತ ಕೆಲಸ ಮಾಡಿದೆ. ಈಗ ಅವೇರ್ನೆಸ್ ಅನ್ನ ಪ್ರತಿಯೊಂದು ಸಮುದಾಯದ ಹಂತದಲ್ಲಿ ಮಿಸ್ಇನ್ಫಾರ್ಮೇಶನ್ ಕೊಡಬಾರ್ದು, ಸರಿಯಾದ ಮಾಹಿತಿಯನ್ನು ಕೊಡಬೇಕು. ವುಮೆನ್ ಫ್ರೆಟರ್ನಿಟಿಯಿಂದಲೂ ಕೂಡ ಸರಿಯಾದ ಮಾಹಿತಿ ಹೋಗಬೇಕು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪಬ್ಲಿಕ್ ಪ್ಲಾಟ್ಫಾರ್ಮ್ ಮೀಡಿಯಾ ಆಗಿರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಫ್ಯಾಕ್ಟ್ಸ್ ಅನ್ನ ಬಿಟ್ಟು ಇನ್ನಿತರ ಪ್ರೊಪಗಂಡವನ್ನ ಮಾಡಿದ್ರೆ ಅದು ಒಂದು ರೀತಿಯ ಆಂಟೈ ಸೋಷಿಯಲ್ ಮತ್ತು ಆಂಟೈ ನ್ಯಾಷನಲ್ ಆದಂತ ಆಕ್ಟಿವಿಟಿ ಆಗಿರುತ್ತೆ. ಅದೇ ಫ್ಯಾಕ್ಟ್ ಬೇಸಿಸ್ ನಲ್ಲಿ ಚರ್ಚೆಗಳಾದ್ರೆ, ಇಲ್ಲ ಹೀಗಾಗ್ಬೇಕು, DC ಕೈಯಲ್ಲಿ ಕೊಡಬೇಡಿ, ಸುಪ್ರೀಂ ಕೋರ್ಟ್ ಅವರ ಜಡ್ಜ್ ಕೈಯಲ್ಲಿ ಕೊಡಿ, ಇದು ಡಿಬೇಟ್ ಮಾಡಬೇಕಾದಂತ ಸಂಗತಿ. ಇದು ವೈಡರ್ ರೆಪ್ರೆಸೆಂಟೇಷನ್ ಅಥವಾ ವೈಡರ್ ಲೆವೆಲ್ ಅಲ್ಲಿ ಇದು ಲಾಜಿಕಲ್ ಆಗಿ ಥಿಂಕ್ ಮಾಡಬೇಕಾದಂತ ಸಂಗತಿ. ಇದನ್ನ ಕೇಳಬಹುದು. ಅದು ಬಿಟ್ಟು ಸರ್ಕಾರ ಮುಟ್ಲೇಬಾರ್ದು, ಸರ್ಕಾರ ಹಾಗಾಗುತ್ತೆ ಹೀಗಾಗುತ್ತೆ, ಜನ ಬೀದಿಗಿಳಿತಾರೆ, ಈ ರೀತಿಯ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ಸ್ ಅನ್ನ ಕೇವಲ ರಾಡಿಕಲ್ ಮೈಂಡ್ ಸೆಟ್ ಇರೋರು ಅಥವಾ ರಾಡಿಕಲ್ ಇಂಟೆನ್ಷನ್ಸ್ ಇರೋರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಭಾರತ ಅಂದ ಮೇಲೆ ಎಲ್ಲರೂ ಸಮಾನರು. ಭಾರತದಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಈ ಡೈವರ್ಸಿಟಿಯಲ್ಲಿ ಇರ್ತಕ್ಕಂಥ ಅಥವಾ ಡೈವರ್ಸಿಟಿಯ ಒಂದು ಲೆಗಸಿ ಏನಿದೆ, ಅಥವಾ ಡೈವರ್ಸಿಟಿಯ ಒಂದು ಪ್ರಾಪರ್ಟಿ ಏನಿದೆ, ಅದನ್ನ ರೆಗ್ಯುಲೇಟ್ ಮಾಡುವಂಥದ್ದು,
ಅಥವಾ ಸರ್ಕಾರದ ಆಸ್ತಿಯನ್ನ ಬಂದೋಬಸ್ತ್ ಮಾಡಿಕೊಳ್ಳುವಂತ ಕೆಲಸ ಸರ್ಕಾರದ್ದೇ ಆಗಿರುತ್ತೆ. ಹಾಗಾಗಿ ಯಾವುದೇ ಫೇಕ್ ನ್ಯೂಸ್ಗಳಿಗೆ, ಫಾಲ್ಸ್ ನ್ಯೂಸ್ಗಳಿಗೆ ಹೀಡ್ ಮಾಡಬೇಡಿ. ಏನೇ ಸಮಸ್ಯೆ, ಏನೇ ಸವಾಲಿದ್ರೂ ಕೂಡ ಸರ್ಕಾರವನ್ನ ಕೇಳಬೇಕು. ಸರ್ಕಾರದ ಅಧಿಕೃತ ತಿದ್ದುಪಡಿ ಏನಿರುತ್ತೆ ಅದನ್ನ ಕೇಳಬೇಕು. ಮತ್ತು ಯಾರೋ ಮಿಸ್ಲೀಡ್ ಮಾಡಿದ್ರು ಅಂತ ಹೇಳಿ ನಾವು ಯಾರೋ ಹೇಳಿದ್ರು, ಯಾರೋ ದಿಕ್ಕು ತಪ್ಪಿಸಿದ್ರು ಅಂತ ನಾವು ದಾರಿ ತಪ್ಪೋದಲ್ಲ. ನಮ್ಮ ಹತ್ರ 21ನೇ ಶತಮಾನ ಇನ್ಫಾರ್ಮೇಶನ್ ನ ಯುಗ. ನಾವ್ ಯಾವಾಗ್ಲೂ ಪೋಸ್ಟ್ ಅಂತ ಹೇಳ್ತಾ ಇರ್ತೀವಿ. ಫ್ಯಾಕ್ಟ್ ಚೆಕ್ ಮಾಡುವಂತ ಪ್ರತಿಯೊಂದು ಸಂಗತಿಯು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ, ಟೂಲ್ಸ್. ಹಾಗಾಗಿ ಅದನ್ನ ಮಾಡಿಕೊಳ್ಳಬೇಕಾದಂತ ಜವಾಬ್ದಾರಿ ನಮ್ದೇ ಆಗಿರುತ್ತೆ. ಆ ಸಿಂಪಲ್ ಆಸ್ ದಟ್. ಈ ಚರ್ಚೆಯ ಮೂಲಕ ಸಾಕಷ್ಟು ಸಂಗತಿಗಳನ್ನ ತಿಳಿದುಕೊಳ್ಳುವ ಅಥವಾ ವಿಶೇಷವಾಗಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆ 2024 ಕುರಿತಾಗಿರ್ತಕ್ಕಂಥ ವಿವಾದ ಅಥವಾ ಸುಳ್ಳು ಆಲೋಚನೆಗಳು ಅಥವಾ ಮಿಸ್ಕನ್ಸೆಪ್ಷನ್ಸ್ ಬಹುಶಃ ಅದು ದೂರ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಮತ್ತು ವಕ್ಫ್ ತಿದ್ದುಪಡಿಯಲ್ಲಿ ಇರತಕ್ಕಂಥ ಬಹಳ 10 ಪ್ರಮುಖ ಅಂಶಗಳೇನು, ಕನ್ಸರ್ನ್ಸ್ ಏನು, ಮತ್ತು ನಾನು ಈಗಾಗಲೇ ಹೇಳಿದೆ ಈ ಒಂದು ಪ್ರಶ್ನೆ ಅನ್ನುವಂಥದ್ದು ಸದಾಕಾಲ ಸುಪ್ರೀಂ ಕೋರ್ಟ್ ಅಲ್ಲಿ ನಿಲ್ಲುವಂಥದ್ದು. ಫ್ರೀಡಮ್ ಆಫ್ ರಿಲಿಜನ್ ಆರ್ಟಿಕಲ್ 25 ಅಡಿಯಲ್ಲಿ ನೀವು ಹೇಗೆ ನಮ್ಮಲ್ಲಿ ಎನ್ಕ್ರೋಚ್ ಮಾಡಿದ್ರಿ ಅಂತ ಅಗೈನ್ ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಕೋರ್ಟ್ ಆಗಲಿ ನ್ಯಾಷನಲ್ ಆಗಿ ಹೇಳುವಂಥದ್ದು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಈಸ್ ನಾಟ್ ಅಬ್ಸಲ್ಯೂಟ್, ದಟ್ ಈಸ್ ಸಬ್ಜೆಕ್ಟ್ ಟು ರಿಸ್ಟ್ರಿಕ್ಷನ್ಸ್. ಹಾಗಾಗಿ ಆ ರಿಸ್ಟ್ರಿಕ್ಷನ್ ಅಡಿಯಲ್ಲಿ ಸರ್ಕಾರಕ್ಕೆ ರಿಫಾರ್ಮೇಟಿವ್ ಆಗಿ ಕೆಟ್ಟ ಉದ್ದೇಶ, ಮ್ಯಾಲಿಫೈಡ್ ಇಂಟೆನ್ಷನ್ಸ್ ಅಲ್ಲ, ಬೋನಫೈಡ್ ಇಂಟೆನ್ಷನ್ಸ್ ಇಂದ ಸುಧಾರಣೆಯನ್ನ ತರಲಿಕ್ಕೆ ಹೋಗಿದೆ ಅಂತ ಹೇಳಿದಾಗ ಸಹಜವಾಗಿ ಇದನ್ನ ಸ್ಟ್ರಕ್ ಡೌನ್ ಮಾಡಬೇಕು ಆರ್ಟಿಕಲ್ 25 ಅಡಿಯಲ್ಲಿ ಅಂತ ಯಾರಾದ್ರೂ ಹೋದಲ್ಲಿ ಬಹುಶಃ ಅದು ಅಷ್ಟು ಸಕ್ಸಸ್ಫುಲ್ ಆಗ್ಲಿಕ್ಕಿಲ್ಲ. ಎನಿಹೌ, ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರ ಧನ್ಯವಾದ. ಈ ಚರ್ಚೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೇನೆ. ಮತ್ತು ಎಲ್ಲ ಪಾಯಿಂಟ್ಸ್ ಅನ್ನ ನೀವು ಒಂದ್ಸತಿ ಮತ್ತೊಮ್ಮೆ ಮನನ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿ. ಬಹುಶಃ 21ನೇ ಶತಮಾನದ ಅವೇಕಂಡ್ ಸಿಟಿಸನ್ಸ್ ಆಗಿ ಇದೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅಥವಾ ಯಾವುದೇ ಪರೀಕ್ಷೆಗೆ, ಯಾವುದೇ ಸಂದರ್ಭದಲ್ಲಿ ಜನರಲ್ ಅವೇರ್ನೆಸ್ ಇದು ಬಹಳ ಮುಖ್ಯ ಅಂತ ಭಾವಿಸ್ಕೊಳ್ತೇನೆ. ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರ ಧನ್ಯವಾದ. ಮತ್ತೊಂದ್ಸತಿ ಶ್ರೇಯಾಂಕ ಹೆಸರನ್ನಡೆ ಧನ್ಯವಾದ. ಜೈ ಹಿಂದ್, ನಮಸ್ಕಾರ.